ಒಂದು ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೇಳುತ್ತೆ, ಆನ್ಸರ್ ಕೇಳುತ್ತೆ. ಅದಕ್ಕೆ ನೀವು ಪ್ರಾಪರ್ಟೀಸ್ ಯೂಸ್ ಮಾಡಬೇಕಂತ ರೂಲ್ಸ್ ಏನಿಲ್ಲ, ಬಟ್ ಯೂಸ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಇಫ್ ಎ ಅಂಡ್ ಬಿ ಆರ್ ಟೂ ನಾನ್ ಸಿಂಗುಲರ್ ಮ್ಯಾಟ್ರಿಸಸ್. ನಾನ್ ಸಿಂಗುಲರ್ ಅಂದ್ರೆ ಗೊತ್ತಿದೆ ಅಲ್ಲ ಎಲ್ಲರಿಗೂ. ರೋ ಟ್ರಾನ್ಸ್ಫಾರ್ಮೇಷನ್ಸ್ ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ಸ್ ಐಡಿಯಾ ಇರೋದಿಲ್ಲ, ಯಾಕಂದ್ರೆ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದಿಲ್ಲ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನೋಡ್ತಿರೋರು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಫಸ್ಟ್ ಮಾಡಿ, ಸಿಂಪಲ್ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನ ಈ ರೀತಿ ಮಾಡಿ. ಸೊ ನನ್ನ ಐಡಿಯಾ ಏನು ಇದರಲ್ಲಿ ಅಂತಂದ್ರೆ, ಐ ಆಮ್ ಟ್ರೈಂಗ್ ಟು ಮೇಕ್ ದ ಲಾರ್ಜರ್ ಎಲಿಮೆಂಟ್ಸ್ ಟು ದ ಸ್ಮಾಲರ್ ಎಲಿಮೆಂಟ್ಸ್. ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆಲ್ ಟು ಟಾರ್ಗೆಟ್ KCET. ಸೊ ಟಾರ್ಗೆಟ್ KCET ಲಿ ನಾವು ನಿಮಗೆಲ್ಲ ಗೊತ್ತಿರೋಂಗೆ ಸೂಪರ್ 30 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಡಿಟರ್ಮಿನೆಂಟ್ಸ್ ಮೇಲೆ ಯಾವುದದು ಸೂಪರ್ 30 ಕ್ವಶನ್ಸ್ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳ್ತಾ ಇದ್ದೀನಿ. ಎಸ್, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಇಟ್ಸ್ ನಾಟ್ ದೇರ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಖಂಡಿತ ಒಪ್ಕೊಳ್ತೀನಿ. ಇವನ್ KCET ವಿಲ್ ಆಲ್ಸೋ ಟೆಲ್ ದಟ್. ಸೊ KCET ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಏನು KCET ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ, ಅಲ್ಲಿ ಕೂಡ ನಿಮಗೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ. ಬಟ್ ದೇ ಮೈಟ್ ಗಿವ್ ಯು ಅ ಪ್ರಾಬ್ಲಮ್ ಟು ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್. ಒಂದು ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೇಳುತ್ತೆ, ಆನ್ಸರ್ ಕೇಳುತ್ತೆ. ಅದಕ್ಕೆ ನೀವು ಪ್ರಾಪರ್ಟೀಸ್ ಯೂಸ್ ಮಾಡಬೇಕಂತ ರೂಲ್ಸ್ ಏನಿಲ್ಲ, ಬಟ್ ಯೂಸ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಐ ಥಿಂಕ್ ಯು ಆರ್ ಗೆಟಿಂಗ್ ಮೈ ವರ್ಡ್ಸ್, ಹೌದಲ್ಲ? ರೈಟ್. ಸೊ ಯೂಸ್ ಮಾಡಬೇಕಂತ ಏನಿಲ್ಲ ಸ್ಟೂಡೆಂಟ್ಸ್, ಯೂಸ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಅಂದರೆ ಅರ್ಥ, ಇಟ್ ಈಸ್ ನಥಿಂಗ್ ಬಟ್ ದ ಶಾರ್ಟ್ಕಟ್ ಟ್ರಿಕ್ಸ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹೇಗೆ ನೀವು ಸರ್ ಶಾರ್ಟ್ಕಟ್ಸ್ ಹೇಳ್ಕೊಡಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಶಾರ್ಟ್ಕಟ್ ಸಿನ್ಸ್ ಇಟ್ ಈಸ್ ನಾಟ್ ಬೀನ್ ಗಿವನ್ ಇನ್ ಯೋರ್ NCERT ಟೆಕ್ಸ್ಟ್ ಬುಕ್. ಓಕೆ, ಸೊ ಹಾಗಾದರೆ ನೀವು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ. ಸೊ ದೇರ್ ಆರ್ ಟೋಟಲಿ 6 ಪ್ರಾಪರ್ಟೀಸ್. ಸೊ ಅದನ್ನು ನಿಮಗೆ ಯಾವ್ದು ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್, ಆ ಪ್ರಾಪರ್ಟೀಸ್ಗಳನ್ನ ಇಲ್ಲಿ ಹೇಳ್ಕೊಂಡು ಬರ್ತೀನಿ. ಸೊ ಮೊದಲನೇದಾಗಿ ಮೇಜರ್ ಆಗಬೇಕಾಗಿರೋದು ಸ್ಟೂಡೆಂಟ್ಸ್, ಇಫ್ ಎನಿ ಟು ರೋಸ್ ಆ್ಯಂಡ್ ಎನಿ ಟು ಕಾಲಮ್ಸ್ ಆರ್ ಐಡೆಂಟಿಕಲ್ ದೆನ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0. ಯಾವ್ದಾದ್ರು 2 ಕಾಲಮ್ ಅಥವಾ 2 ರೋ ಸೇಮ್ ವ್ಯಾಲ್ಯೂಸ್ ಬಂತು ಅಂದರೆ ದ ವ್ಯಾಲ್ಯೂ ಆಫ್ ದಟ್ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಸೊ ಇದು ಒಂದು ಪ್ರಾಪರ್ಟಿ ಬೇಕಾಗುತ್ತೆ. ಆ್ಯಂಡ್ ಇನ್ನೂ ಯಾವುದು ಪ್ರಾಪರ್ಟಿ ಬೇಕಾಗುತ್ತೆ, ಆ ಪ್ರಾಪರ್ಟೀಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಸುಮ್ಮನೆ ಅದನ್ನೆಲ್ಲ ಇಲ್ಲ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಜಸ್ಟ್ ಐ ವಿಲ್ ಡಿಸ್ಕಸ್ ದ ಪ್ರಾಪರ್ಟೀಸ್. ಯಾವ್ಯಾವ ಪ್ರಾಪರ್ಟಿ ಬೇಕದನ್ನು. ಸೊ 2 ಪ್ರಾಪರ್ಟಿ ಮ್ಯಾಕ್ಸಿಮಮ್ ಬೇಕಾಗುತ್ತೆ. ಒಂದು ಐಡೆಂಟಿಕಲ್ ಇದ್ದಾಗ 0 ಆಗುತ್ತೆ, ಇನ್ನೊಂದು ಕಾಮನ್ ಆಗಿ ವ್ಯಾಲ್ಯೂಸ್. ಒಂದು ರೋ ಇಂದ ಕಾಮನ್ ಆಗಿರೋ ವ್ಯಾಲ್ಯೂ ತೊಗೋಬೋದು ಆಚೆಗೆ, ಒಂದು ಕಾಲಮ್ ಇಂದ ಕಾಮನ್ ಆಗಿರೋ ವ್ಯಾಲ್ಯೂ ಆಚೆ ತೊಗೋಬೋದು. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ದೆನ್ ವಿ ಕ್ಯಾನ್ ಸ್ಟಾರ್ಟ್ ಗೆಟಿಂಗ್ ದ ಆನ್ಸರ್ ಸ್ಟೂಡೆಂಟ್ಸ್. ಓಕೆನಾ? ಸೊ ಹಾಗಾದರೆ ಇದರಲ್ಲಿ ಮೊದಲನೇದಾಗಿ ವೆರಿ ಫಸ್ಟ್ ಕ್ವಶನ್. ಸೊ ಅದನ್ನು ಬಿಟ್ಟು ನಿಮಗೆ ಅಡ್ಜಾಯಿಂಟ್ ಆಫ್ ಎ ಮೇಲೆ ಕೆಲವು ಪ್ರಾಪರ್ಟೀಸ್ಗಳಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ಆ ಪ್ರಾಪರ್ಟೀಸ್ಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಬಟ್ ಬಿಫೋರ್ ದ್ಯಾಟ್ ಸ್ಟೂಡೆಂಟ್ಸ್, ಲೆಟ್ ಮಿ ಕಮ್ ಟು ದಿಸ್. ಸೊ ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಡಬಲ್ಡ್, ದ ಡಿಟರ್ಮಿನೆಂಟ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್. ನೋಡಿ ಏನು ಕೇಳ್ತಾ ಇದ್ದಾರೆ, ಇದರಲ್ಲಿ ಕೂಡ ಅಷ್ಟೇ ಪ್ರಾಪರ್ಟೀಸ್ ಯೂಸ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಏನಂತ ಹೇಳ್ತಾ ಇದ್ದಾರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಸ್ಟೂಡೆಂಟ್ಸ್ ಫಸ್ಟ್ ದೇ ಆರ್ ಟೆಲಿಂಗ್ ದಟ್ ದರ್ ಇಸ್ ಅ ಡಿಟರ್ಮಿನೆಂಟ್ ಎ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಸಮ್ ವ್ಯಾಲ್ಯೂ ಕೆ ಅಂತ ವ್ಯಾಲ್ಯೂ ಇದೆ. ಓಕೆನಾ? ಸಪೋಸ್ ಇದರಲ್ಲಿ ಎಲಿಮೆಂಟ್ಸ್ ಇದೆ, ಎಲ್ಲಿ ಕೆಲವು ಡಿಟರ್ಮಿನೆಂಟ್ ಆಫ್ ಎಲ್ಲಿ ಕೆಲವು ಎಲಿಮೆಂಟ್ಸ್ಗಳಿದೆ. ಆ ಎಲಿಮೆಂಟ್ಸ್ಗಳು ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ನೋಡಿ, ಇಫ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆಫ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಡಬಲ್ಡ್ ಅಂದ್ರೇನು, ಯು ಆರ್ ಮಲ್ಟಿಪ್ಲೈಯಿಂಗ್ ಟು ಇಟ್, ಹೌದಲ್ಲ? ಡಬಲ್ಡ್ 2 ಇರೋದು, ನೆಕ್ಸ್ಟ್ ಏನಾಗುತ್ತೆ 2 + 2 ಏನಾಗುತ್ತೆ 4. ಓಕೆ, 3 ಇರೋದು 3 + 3 = 6. ಎ ಇರೋದು 2a ಆಗುತ್ತೆ, ಬಿ ಇರೋದು 2b ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ರೀತಿ ಆದಾಗ ಅಲ್ಟಿಮೇಟ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ನೋಡಿ, ಸೊ ಲೆಟ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ಸ್ ಟು ಕೆ ಆ್ಯಂಡ್ ಸ್ಟೂಡೆಂಟ್ಸ್ ಎ ಈಕ್ವಲ್ಸ್ ಟು ಸಪೋಸ್ ಇಯರ್ ಎ ಬಿ ಸಿ ಆ್ಯಂಡ್ ಇಯರ್ ಸ್ಟೂಡೆಂಟ್ಸ್ ಸೊ ಡಿಟರ್ಮಿನೆಂಟ್ ಆಫ್ ಎ ಇದರಲ್ಲಿ ಎ ಬಿ ಸಿ ಡಿ ಇ ಎಫ್, ಓಕೆನಾ, ಆ್ಯಂಡ್ ಜಿ ಎಚ್ ಐ. ಸೊ ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರದ್ದು ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್, ನನಗೆ ಕೆ ಅಂತ ತೊಗೊಂಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ, ಐ ಆಮ್ ಜಸ್ಟ್ ಮಲ್ಟಿಪ್ಲೈಯಿಂಗ್ ಈಚ್ ಎಲಿಮೆಂಟ್ ಬೈ ವಾಟ್ 2 ಆಫ್ ದ ಫಸ್ಟ್ ರೋಲಿರೋ ಪ್ರತಿಯೊಂದು ಎಲಿಮೆಂಟ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಅದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಗೊತ್ತಾಗಬೇಕು ನನಗೀಗ. 2a 2b 2c, ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ನೌ, ಹೌದಾ? ಸೊ ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್ ಡಿ ಇ ಎಫ್, ಓಕೆ, ಆ್ಯಂಡ್ ದೆನ್ ಜಿ ಎಚ್ ಐ. ಸೊ ಐ ನೀಡ್ ಟು ನೋ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್. ಸೊ ನಮಗೆ 4th ಪ್ರಾಪರ್ಟಿ ಆಫ್ ದ ಡಿಟರ್ಮಿನೆಂಟ್ ಇಂದ ಗೊತ್ತಾಗುತ್ತೆ, ಯಾವುದಾದ್ರೂ ಒಂದು ರೋ ಅಥವಾ ಒಂದು ಕಾಲಮ್ ಇಂದ ಕಾಮನ್ ಆಗಿರೋ ಎಲಿಮೆಂಟ್ಸ್ನ ಆಚೆ ತೆಗಿಬೋದು. ವಿ ಕ್ಯಾನ್ ಟೇಕ್ ಅ ಎಲಿಮೆಂಟ್ ವಿಚ್ ಇಸ್ ಕಾಮನ್ ಟು ಎನಿ ರೋ ಆರ್ ಎನಿ ಕಾಲಮ್ ಔಟ್ಸೈಡ್.
ಓಕೆ, ದಿಸ್ ಈಸ್ ಟೋಲ್ಡ್ ಬೈ ವಿಚ್ ಪ್ರಾಪರ್ಟಿ? ಫೋರ್ತ್ ಪ್ರಾಪರ್ಟಿ. ಸೊ ಫೋರ್ತ್ ಪ್ರಾಪರ್ಟಿಯಿಂದ ನಮ್ಗೆ ಇದು ಗೊತ್ತಿದೆ. ಓಕೆ, ಸೊ ಹಾಗಾದ್ರೆ 2 ಅನ್ನೋ ಎಲಿಮೆಂಟ್ನ ಸ್ಟೂಡೆಂಟ್ಸ್ ಎಲ್ಲ ಕಡೆಯಿಂದ ಎಲ್ಲ ಇದರಿಂದ ಆಚೆ ತೆಗಿತೀನಿ. ಸೊ ಇಲ್ಲೇನಾಗುತ್ತೆ ABC DEF. ಓಕೆ, ಸೊ ಇಲ್ಲೇನು ಬರುತ್ತೆ GHI ಆಗುತ್ತೆ. ಓಕೆ, ಸೊ ಫೋರ್ತ್ ಪ್ರಾಪರ್ಟಿಲಿ ಡೈರೆಕ್ಟಾಗಿ ಈ ರೀತಿ ಹೇಳಿಲ್ಲ. ಏನಂತ ಹೇಳಿದೆ ಅಂತಂದರೆ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್, ಓಕೆ, ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ ಅ ಕಾನ್ಸ್ಟೆಂಟ್ k. ಓಕೆ, ಸೊ ಇಫ್ ದ ಡಿಟರ್ಮಿನೆಂಟ್ ಇಸ್ ಮಲ್ಟಿಪ್ಲೈಡ್ ಬೈ ಅ ಕಾನ್ಸ್ಟೆಂಟ್ k, ಒಂದು ಡಿಟರ್ಮಿನೆಂಟ್ k ಇಂದ ಮಲ್ಟಿಪ್ಲೈ ಆಗ್ತಿದೆ ಅಂತಂದ್ರೆ ಇಟ್ ಮೀನ್ಸ್ ದಟ್ ಸ್ಟೂಡೆಂಟ್ಸ್, ಇಟ್ ಮೀನ್ಸ್ ದಟ್ ಈಚ್ ಎಲಿಮೆಂಟ್ ಆಫ್ ಅ ರೋ ಆರ್ ಕಾಲಮ್ ಇಸ್ ಮಲ್ಟಿಪ್ಲೈಡ್ ಬೈ ಅ ಕಾನ್ಸ್ಟೆಂಟ್ k. ಒಂದು ಟೋಟಲ್ ಡಿಟರ್ಮಿನೆಂಟ್ ವ್ಯಾಲ್ಯೂ k ಇಂದ ಮಲ್ಟಿಪ್ಲೈ ಆಗಿದೆ ಅಂತಂದ್ರೆ ಅದ್ರ ಮೀನಿಂಗ್ ಏನು? ಯಾವುದಾದ್ರೂ ಒಂದು ರೋ, ಒಂದು ರೋ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸು ಕೂಡ ಯಾವುದರಿಂದ ಮಲ್ಟಿಪ್ಲೈ ಆಗಿರುತ್ತೆ? k ಇಂದ ಮಲ್ಟಿಪ್ಲೈ ಆಗಿರುತ್ತೆ. ಅಥವಾ ಯಾವುದಾದ್ರೂ ಒಂದು ಕಾಲಮ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ k ಇಂದ ಮಲ್ಟಿಪ್ಲೈ ಆಗಿರುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ದಿಸ್ ಈಸ್ ವಾಟ್ ಈಸ್ ಬಿನ್ ಟೋಲ್ಡ್ ಇನ್ ಫೋರ್ತ್ ಪ್ರಾಪರ್ಟಿ. ಅದಕ್ಕೆ ನಾವು ಪ್ಯಾರಲಲ್ ಆಗಿ ಇನ್ನೊಂದು ಲಾ ಬರೆದ್ರೆ ಏನಂತ ಬರಿಬೋದು? ಸೊ ಹೇಗಿಲ್ಲಿ ಮಲ್ಟಿಪ್ಲೈ ಆಗಿದೆ ಅದೇ ರೀತಿ ಅದನ್ನು ಆಚೆ ಕೂಡ ತಗೋಬಹುದು. ಓಕೆನಾ? ಸೊ ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? 2 ಇಂಟು ವಾಟ್ ಇಸ್ ದಿಸ್ ವ್ಯಾಲ್ಯೂ? ಆಲ್ರೆಡಿ ನನಗೆ ಅದು ವ್ಯಾಲ್ಯೂ ಗೊತ್ತಿದೆ k. Okay, it means what? Earlier it was k, now it is what students? 2k. Andre it is also doubled. Houdala? So what is the answer students? B is the answer. Artha agtidya ellargu? Okay, fine. So coming to the next one, if A and B are two non-singular matrices. Non-singular andre gottidella ellargu? What do you mean by non-singular students? It is determinant of A is not equal to 0 and also students determinant of B is not equal to 0. ಈ ರೀತಿ ಇದೆ. and also they are asking us to find determinant of adjoint of AB. so first of all, what is determinant of adjoint of A? What is determinant of adjoint of A students? Determinant of adjoint of A is nothing but it is determinant of A whole power n minus 1. ಇದು ನಮಗೆ ಗೊತ್ತಿದೆ ಅಲ್ಲ? ಸೊ ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿದ್ರೆ what we can write here AB, right, whole power n minus 1. So we also know that determinant of A into B is nothing but determinant of A into determinant of B. So agar ಇಲ್ಲಿ ಏನು ಬರುತ್ತೆ? determinant of A whole power n minus 1 into determinant of B whole power n minus 1. What is this students? This is nothing but adjoint of A and this is what? Yeah, determinant of adjoint of A and this is what? Determinant of adjoint of B. ಹೌದಲ್ಲ? ರೈಟ್. ಹಾಗಾದ್ರೆ this is right. Is that right? ಹಾಗಾದ್ರೆ ಇದು ಕೂಡ ಕರೆಕ್ಟ್ ಆಗಬಹುದಲ್ವಾ ಸ್ಟೂಡೆಂಟ್ಸ್? adjoint of AB, now I will write it as adjoint of BA. What is the problem? ಏನು ಪ್ರಾಬ್ಲಮ್ ಇಲ್ಲ, the determinant remains same. Okay, so ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? adjoint of B into adjoint of A ಆಗುತ್ತೆ. So what is the answer? Both A and B are is the right answer. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? Okay, so ಹಾಗಾದ್ರೆ which is the option? C is the right option here since both A and B are correct. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Okay. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಅಂತ ನೋಡೋಣ and we shall find the solution of the next problem. Yes, if A is a square matrix, so that A into adjoint of A, which is equal to diagonal of K into diagonal of K, K, K ಅಂತ ಕೊಟ್ಟಿದ್ದಾರೆ. So what does this mean? This means that students, A into adjoint of A, which is equal to, ಇದರಲ್ಲಿ ಈ ರೀತಿ ಬರುತ್ತೆ, K 0 0 0 K 0 0 0 K. This is the meaning. Okay na? So ಹಾಗಾದ್ರೆ ಏನಾಯ್ತು ಸ್ಟೂಡೆಂಟ್ಸ್ ಇದರಲ್ಲಿ? K into we get 1 0 0 0 1 0 0 0 1. What is this? This is nothing but K into I alva. Is that right? So we also know students, we also know A into adjoint of A, A into adjoint of A. Okay, so sorry, yeah, A into adjoint of A equals to determinant of A into I. ಇದು ನಮಗೆ ಗೊತ್ತಿದೆ ಅಲ್ಲ? ರೈಟ್. ಹಾಗಾದ್ರೆ ಇದರಲ್ಲಿ ಏನಾಗುತ್ತೆ? ಅಕಾರ್ಡಿಂಗ್ ಟು ದಿಸ್ ಸ್ಟೂಡೆಂಟ್ಸ್ ಇಲ್ಲಿ ಏನಿದೆ? A into adjoint of A ಇದೆ ಅಲ್ಲ? ರೈಟ್. We have got A into adjoint of A. Is that right? ಸೊ ಹಾಗಾದ್ರೆ ಈ ವ್ಯಾಲ್ಯೂ ಏನಾಗುತ್ತೆ ಸ್ಟೂಡೆಂಟ್ಸ್? ಡಿಟರ್ಮಿನೆಂಟ್ ಆಗುತ್ತಲ್ವಾ? So determinant of A equals to ಏನಾಗುತ್ತೆ? Determinant of A equals to K ಆಗುತ್ತೆ. So now what they are asking us to find determinant of adjoint of A. So what is the determinant of adjoint of A then? This is nothing but determinant of A power n minus 1. ಹಾಗಾದ್ರೆ n ವ್ಯಾಲ್ಯೂ ಏನು ಸ್ಟೂಡೆಂಟ್ಸ್ ಇದರಲ್ಲಿ? ನೋಡಿ, by this I can see that here n is nothing but 3 cross 3. ಹೌದಲ್ಲ? ಸೊ ವಿಚ್ ಇಂಪ್ಲೈಸ್ n is equal to 3 ಬರುತ್ತಲ್ವಾ? ಸೊ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? determinant of A whole power 2 ಬರುತ್ತೆ because 3 minus 1 is 2. Right, and determinant of A whole square, what is determinant of A? It is nothing but K. So what is the answer students? K square is the answer. So option B is the right answer here. Artha agidalla ellargu? Okay, fine. So let me move on to the next question. Now the inverse of a skew symmetric matrix of odd order is what? So ಯಾವ್ದಾದ್ರು skew symmetric matrix ತಗೊಂಡ್ರೆ ಸ್ಟೂಡೆಂಟ್ಸ್ ಅದ್ರದ್ದು ಇನ್ವರ್ಸ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಹೌದಲ್ಲ? ಫಸ್ಟ್ ಆಫ್ ಆಲ್
ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಸ್ಟೂಡೆಂಟ್ಸ್ ಡಿಟರ್ಮಿನೆಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ನಿಮಗೆ ಗೊತ್ತಿದೆಯಲ್ಲ, ದ ಇನ್ವರ್ಸ್ ಎಕ್ಸಿಸ್ಟ್ ಓನ್ಲಿ ಇಫ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ನಾನ್ ಸಿಂಗ್ಯುಲರ್. ಹೌದಲ್ಲ, ರೈಟ್. ಫಸ್ಟ್ ಆಫ್ ಆಲ್ ಇದರಲ್ಲಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಗೊಂಡಾಗ ಅದ್ರ ಡಿಟರ್ಮಿನೆಂಟ್ಸ್ ಏನಾಗುತ್ತೆ ನೋಡೋಣ. ಡಿಟರ್ಮಿನೆಂಟ್ಸ್ ಏನಾದ್ರು ಎಕ್ಸಿಸ್ಟ್ ಆದರೆ ದೆನ್ ವಿ ಕ್ಯಾನ್ ಫೈಂಡ್ ದ ಇನ್ವರ್ಸ್. ಹೌದಲ್ಲ, ರೈಟ್. ಸೊ ಫಸ್ಟ್ ವಿ ಶಲ್ ಟೇಕ್ ಸ್ಟೂಡೆಂಟ್ಸ್ ಆರ್ಡರ್ ಇದೆ. ಸೊ ಲೆಟ್ ಮಿ ಟೇಕ್ ದ ಆರ್ಡರ್ ಆಫ್ 3. ಓಕೆನಾ. ಸೊ ಇದರಲ್ಲಿ ಆರ್ಡರ್ ಆಫ್ 3 ತಗೊಳ್ತೀನಿ. ಸೊ ಇದರಲ್ಲಿ ಏನಿದೆ ಎ, ಓಕೆ ಸಾರಿ, ಸೊ 0 ಎ ಬಿ ಮೈನಸ್ ಎ 0 ಸಿ ಮೈನಸ್ ಬಿ ಮೈನಸ್ ಸಿ 0. ಹೌದಲ್ಲ, ರೈಟ್. ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್? ಡಿಟರ್ಮಿನೆಂಟ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ 0 ಆಫ್ 0 ಜೊತೆ ಏನು ಮಲ್ಟಿಪ್ಲೈ ಆದರೂ 0ನೇ ಬರುತ್ತಲ್ವಾ, ರೈಟ್. ಸೊ ನೋ ನೀಡ್ ಟು ಬಾದರ್ ಅಬೌಟ್ ಇಟ್. ಮೈನಸ್ ಎ ಆಫ್, ಸೊ ವಿ ಗೆಟ್ 0 ಪ್ಲಸ್ ಬಿ ಇಂಟು ಸಿ. ಓಕೆ, ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಪ್ಲಸ್ ಬಿ ಆಫ್, ಪ್ಲಸ್ ಬಿ ಆಫ್ ಸ್ಟೂಡೆಂಟ್ಸ್ ಎ ಸಿ ವಿ ಗೆಟ್. So we get here minus ABC plus ABC. So what is the answer? It is 0. So determinant of A equals to 0 students. Agadre A inverse does not exist. Howdala? A inverse does not exist. So agadre nimge idrinda gottagiddenu determinant of a skew symmetric matrix is what? 0. Idu nimge gottirbeku. Determinant of a skew symmetric matrix is always 0. Okay na? So agadre idralli ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ does not exist is the required answer. I hope you understood this. ಕ್ಲಾರಿಟಿ ಸಿಕ್ಕಿದೆ ಅಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ಹಾಗಾದ್ರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ದೇ ಗಿವನ್ ಯು ದಿಸ್ ವ್ಯಾಲ್ಯೂ. ಸೊ ಇದನ್ನ ಸ್ಟೂಡೆಂಟ್ಸ್ ಡಿಟರ್ಮಿನೆಂಟ್ ಇದೆ, ನಾನು ಆಲ್ರೆಡಿ ಹೇಳಿದೆ. ಈ ಥರ ಡಿಟರ್ಮಿನೆಂಟ್ ಕೊಟ್ಟರೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. KCET ಎಕ್ಸಾಮ್ಸಲ್ಲಿ ಈ ರೀತಿ ಪ್ರಾಬ್ಲಮ್ ಕೊಟ್ಟು ನಿಮ್ಮ ಆನ್ಸರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೀವು ಹೇಳಿದ್ರೆ ಸರ್ ಇದಕ್ಕೆ ಪ್ರಾಪರ್ಟೀಸೇ ಯೂಸ್ ಮಾಡಬೇಕು ಅಂತಂದರೆ ಇಲ್ಲ, ಪ್ರಾಪರ್ಟೀಸೇ ಯೂಸ್ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ. ಯಾಕಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಟ್ ವಾಟ್ ಐ ಟೆಲ್ ಯು, now consider the properties of determinants as just shortcuts tara properties of determinants na consider ಮಾಡಿ, then you can get the answers easily. So now I am telling that by fourth property use ಮಾಡೋಣ ಸ್ಟೂಡೆಂಟ್ಸ್. fourth property use ಮಾಡಿದ್ರೆ ಫಸ್ಟ್ ರೋ ಇಂದ a ನ ತಗೋಬಹುದು. ಹೌದಾ, ಫಸ್ಟ್ ರೋ ಇಂದ a ನ ತಗೋಬಹುದು. ಸೆಕೆಂಡ್ ರೋ ಇಂದ ಸ್ಟೂಡೆಂಟ್ಸ್ b ನ ತಗೊಳ್ಳಿ. ಓಕೆ, ಅಂಡ್ ಥರ್ಡ್ ರೋ ಇಂದ c ನ ತಗೊಳ್ಳಿ ಆಚೆ. ಓಕೆನಾ. ಸೊ ಹಾಗಾದ್ರೆ ಇದರಲ್ಲಿ ಎಸ್, ಸೊ ವಾಟ್ ವಿ ಗೆಟ್, ಫಸ್ಟ್ ರೋ ಇಂದ ಎ ನ ಆಚೆ ತೊಗೊಂಡಿದ್ದೀನಿ, ಉಳ್ಕೊಂಡಿರೋದೇನು ಮೈನಸ್ ಎ, ಇದರಲ್ಲಿ ಬಿ. ಓಕೆ, ಆ್ಯಂಡ್ ಇದರಲ್ಲಿ ಸಿ ಉಳ್ಕೊಳ್ಳುತ್ತೆ. ನೆಕ್ಸ್ಟಲ್ಲಿ ಸ್ಟೂಡೆಂಟ್ಸ್ ಬಿ ತೊಗೊಂಡಿದ್ದೀರಾ, ಇಲ್ಲಿ ಎ ಬರುತ್ತೆ, ಇದರಲ್ಲಿ ಮೈನಸ್ ಬಿ ಬರುತ್ತೆ. ಹೌದಲ್ಲ, ರೈಟ್. ಆ್ಯಂಡ್ ಸಿ ಬರುತ್ತೆ ಇದರಲ್ಲಿ, ಆ್ಯಂಡ್ ಇದರಲ್ಲಿ ಎ, ರೈಟ್. ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಯರ್ ಐ ಗೆಟ್ ವಾಟ್ ಐ ಗೆಟ್ ಇಯರ್ ಸಿ ಸಾರಿ ಹಾಂ ಸಿ ತೊಗೊಂಡಿದ್ದೀರಾ ಅಲ್ವಾ, ಸಿ ತೊಗೊಂಡಿರೋದ್ರಿಂದ ಏನು ಬರುತ್ತೆ, ಬಿ ಬರುತ್ತೆ ಸ್ಟೂಡೆಂಟ್ಸ್, ಆ್ಯಂಡ್ ಇದರಲ್ಲಿ ಮೈನಸ್ ಸಿ. Is that right? ಮತ್ತೆ ಏನು ಮಾಡ್ತೀನಿ ನಾನೀಗ, ವಾಟ್ ಐ ಡು ಅಗೇನ್ ನೌ ಸ್ಟೂಡೆಂಟ್ಸ್, ಅಗೇನ್ ಐ ಟೇಕ್ ದ ಎ ಫ್ರಮ್ ಫಸ್ಟ್ ಕಾಲಮ್. ನೋಡಿ, ರೋ ಅಥವಾ ಕಾಲಮ್ ಯಾವುದ್ರಲ್ಲಿಂದಾದರೂ ಕಾಮನ್ ತೊಗೋಬೋದು. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ ಅದೇ ರೀತಿ ಕಾಮನ್ ಕೂಡ ಆಚೆ ತೊಗೋಬೋದು. ಹಾಗಾದರೆ ಇಲ್ಲೇನು ಬರುತ್ತೆ, ಎ ಸ್ಕ್ವೇರ್ ಬರುತ್ತೆ, ಹೌದಾ, ಬಿ ಸ್ಕ್ವೇರ್ ಬರುತ್ತೆ, ಸಿ ಸ್ಕ್ವೇರ್ ಬರುತ್ತೆ. ಫಸ್ಟ್ ರೋ ಅಲ್ಲಿ ಎ ಎಲ್ಲ ತೊಗೊಂಡಿದ್ದೀರಿ, -1 1 ಬರುತ್ತೆ. ಸೆಕೆಂಡ್ ರೋ ಅಲ್ಲಿ ಸ್ಟೂಡೆಂಟ್ಸ್ ಸಾರಿ ಬಿ ತೊಗೊಂಡಿದ್ದೀರಲ್ಲ, ಸೊ 1 -1 1 ಬರುತ್ತೆ. ಆ್ಯಂಡ್ ಇದರಲ್ಲಿ 1 1 -1 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಸೊ ಹಾಗಾದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಈಗ. ಸೊ ಎ ಸ್ಕ್ವೇರ್, ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಅಷ್ಟೇ ಅಲ್ಲ, ವಿ ಕ್ಯಾನ್ ಡೂ ಸರ್ಟನ್ ಆಪರೇಷನ್ಸ್ ಆಲ್ಸೋ ಟು ಮೇಕ್ ದಿಸ್ ವೆರಿ ಸಿಂಪಲ್. ಸೊ ಆಪರೇಷನ್ಸ್, ರೋ ಆಪರೇಷನ್ಸ್, ಒನ್ಸ್ ಅಗೇನ್ ಇದು ಕೂಡ ಶಾರ್ಟ್ಕಟ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ. ರೋ ಆಪರೇಷನ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ದಿ ಸೆಕೆಂಡ್ ರೋ ಇಸ್ ಸಬ್ರಾಕ್ಟೆಡ್ ಫ್ರಮ್ ಆರ್ ಆ್ಯಡೆಡ್ ಟು ದ ಫಸ್ಟ್ ರೋ. ಓಕೆ, ಅಂದರೆ ಇಲ್ಲೇನು ಮಾಡ್ತೀನಿ, ವಾಟ್ ಐ ವಿಲ್ ಡೂ ಇಯರ್, ಐ ವಿಲ್ ಕನ್ಸಿಡರ್ ದಿಸ್ R2' ಈಕ್ವಲ್ಸ್ ಟು R2 + R1. ಆ್ಯಂಡ್ ಸಿಮಿಲರ್ಲಿ R3' ಈಕ್ವಲ್ಸ್ ಟು R3 + R1. ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ -1 1 1 ಹಂಗೆ ಇಟ್ಕೊಳ್ತೀನಿ. ಇದನ್ನು ಇಲ್ಲಿಗೆ ಆ್ಯಡ್ ಮಾಡಿದ್ರೆ ಇಲ್ಲಿ 0 ಬರುತ್ತಾ? ಓಕೆ, 1 - 1 ಏನಾಗುತ್ತೆ, 0 ಬರುತ್ತೆ. -1 + 1 0 ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ 2 ಬಂತು. ಆ್ಯಂಡ್ ಇಲ್ಲಿ ಮತ್ತೆ 1 ಇದು 0 ಬರುತ್ತೆ, ಹೌದಾ. ಇಲ್ಲಿ ಏನು ಬರುತ್ತೆ, 2 ಬರುತ್ತೆ. ಆ್ಯಂಡ್ ಇಲ್ಲೇನು ಬರುತ್ತೆ ಸ್ಟೂಡೆಂಟ್ಸ್, -1 ಇಲ್ಲಿ 0 ಬರುತ್ತೆ. ಸೊ ನಾವು ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಿಸ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್. ಆ್ಯಂಡ್ ಇಯರ್ ಎಕ್ಸ್ಪ್ಯಾಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ರೋ, ನೋಡಿ -1 ಜೊತೆಗೆ ಏನು ಬರುತ್ತೆ ಸ್ಟೂಡೆಂಟ್ಸ್, 0 ಆಗುತ್ತೆ, ಹೌದಾ. ಸಾರಿ -1 ಮಲ್ಟಿಪ್ಲೈ ಮಾಡೋಣ. ಸೊ -1 ಜೊತೆಗೆ ಏನು ಬರುತ್ತೆ ಇದರಲ್ಲಿ 0. ಓಕೆ, -4 ಬರುತ್ತೆ. ಇಸ್ ದಟ್ ರೈಟ್? 0 -4 ಆ್ಯಂಡ್ 1 ಜೊತೆಗೆ ಸ್ಟೂಡೆಂಟ್ಸ್ ಇಲ್ಲಿ 0 ಬರುತ್ತೆ, ಇಲ್ಲಿ ಜೊತೆ ಕೂಡ 0 ಬರುತ್ತೆ. ಸೊ ಫೈನಲ್ ಆಗಿ ನನಗೆ ಏನು ಆನ್ಸರ್ ಬರುತ್ತೆ ಇದರಲ್ಲಿ, ಸೊ ವಿ ಗೆಟ್ ಇಯರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಆ್ಯಂಡ್ ಪ್ಲಸ್ ಸಾರಿ ಇಂಟು 4 ಬರುತ್ತಲ್ವಾ ಇದರಲ್ಲಿ. ಸೊ ವಾಟ್ ವಿ ಗೆಟ್ 4. ಸೊ ಆ್ಯಂಡ್ ಇಯರ್ ಆನ್ಸರ್ ಇಸ್ 4a square b square and c square is the required answer. So what is the option here? B is the right answer.
ಸೊ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿ ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಎ ಬಿ ಸಿಗೆ ಯಾವುದಾದ್ರು ಒಂದು ವ್ಯಾಲ್ಯೂಸ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಗೆ 1 ಕೊಡಿ, ಬಿಗೆ 2 ಕೊಡಿ, ಸಿಗೆ 3 ಕೊಡಿ, ಎಕ್ಸ್ಪ್ಯಾಂಡ್ ಮಾಡಿ, ಒಂದು ಆನ್ಸರ್ ಸಿಗುತ್ತೆ. ಆ ಆನ್ಸರ್ನ ಸೇಮ್ ಇಲ್ಲಿ ಎ ಬಿ ಸಿಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯಾವುದು ಎರಡೂ ಕೂಡ ಸೇಮ್ ಆಗುತ್ತೆ. ದ್ಯಾಟ್ ವಿಲ್ ಬಿ ಯೋರ್ ರೈಟ್ ಆಪ್ಷನ್, ಬಟ್ ಇಟ್ಸ್ ಎ ಲೆಂತಿ ಪ್ರೊಸೆಸ್. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಕಳಿಸಿದ್ರೆ ಈ ರೀತಿ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆನಾ, ಫೈನ್. ಸೊ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ನಾವು. ಎಸ್, ಕಮಿಂಗ್ ಟು ದಿಸ್ ಪ್ರಾಬ್ಲಮ್. ಇಲ್ಲಿ ಕೂಡ ಅಷ್ಟೇ ಪ್ರಾಪರ್ಟೀಸ್ ಯೂಸ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ 1/a ಏನಿದೆ, ಈ 1/a ಆಚೆ ತೊಗೊಂಡ್ಬಿಡ್ತೀನಿ. ಆಗ ಇದೇನಾಗುತ್ತೆ, a ಕ್ಯೂಬ್ ಆಗುತ್ತೆ. ಇಲ್ಲೇನಾಗುತ್ತೆ, ಎ ಬಿ ಸಿ ಆಗುತ್ತಲ್ಲ, ರೈಟ್, ಮೈನಸ್ ಎ ಬಿ ಸಿ ಬರುತ್ತೆ. ಸೊ ನಾನೇನು ಫಸ್ಟ್ ಏನು ಮಾಡ್ತೀನಿ, ಇದರಲ್ಲಿ 1/a ಫಸ್ಟ್ ರೋ ಇಂದ, ಓಕೆ, ಸೆಕೆಂಡ್ ರೋ ಇಂದ ಸ್ಟೂಡೆಂಟ್ಸ್ 1/b ತೊಗೊಳ್ತೀನಿ. ಆ್ಯಂಡ್ ಥರ್ಡ್ ರೋ ಇಂದ ನಾನೇನು ಮಾಡ್ತೀನಿ, 1/c ತೊಗೊಳ್ತೀನಿ. ಸೊ ತಗೊಂಡ್ರೆ ನನಗೀಗ ಸ್ಟೂಡೆಂಟ್ಸ್ ಫಸ್ಟ್ ರೋ, ಓಕೆ, ಸೊ ಫಸ್ಟ್ ರೋ ಏನು ಬರುತ್ತೆ ಇದರಲ್ಲಿ, ವಾಟ್ ವಿಲ್ ಬಿ ದ ಫಸ್ಟ್ ರೋ ಸ್ಟೂಡೆಂಟ್ಸ್? ಫಸ್ಟ್ ರೋ ಬಂದು ಇಲ್ಲಿ 1 ಆಗುತ್ತೆ, ಹೌದಾ, ರೈಟ್. 1/a ಆಚೆ ತೊಗೊಳ್ತಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ a ಕ್ಯೂಬ್ ಬರುತ್ತಲ್ವಾ, ರೈಟ್. 1/a ಆಚೆ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, a ಮಲ್ಟಿಪ್ಲೈ ಆಗುತ್ತಲ್ವಾ ಸ್ಟೂಡೆಂಟ್ಸ್, ಹೌದಾ, ಯಾಕಂದರೆ ಅದರಲ್ಲೂ ಕಾಮನ್ ತೊಗೊಳ್ಳಿ, 1/a ಏನಾಗುತ್ತೆ, ಯು ವಿಲ್ ಗೆಟ್ ವಾಟ್, a ಸ್ಕ್ವೇರ್ ಬ್ಯಾಕ್, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, a ಕ್ಯೂಬ್ ಬರುತ್ತೆ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಮೈನಸ್ ಎ ಬಿ ಸಿ ಬರುತ್ತೆ. ಓಕೆನಾ. ಸೊ ಸಿಮಿಲರ್ಲಿ ನಾವು ಯು ಆರ್ ಟೇಕನ್ 1/b ಕಾಮನ್. ಸೊ ಇಲ್ಲಿ 1/b 1 ಬರುತ್ತೆ. ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಬಿ ಕ್ಯೂಬ್ ಬರುತ್ತೆ. ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಮೈನಸ್ ಎ ಬಿ ಸಿ ಬರುತ್ತೆ. ಆ್ಯಂಡ್ ಫೈನಲಿ ಹಿಯರ್ ವಿ ಗೆಟ್ 1 ಆ್ಯಂಡ್ ಸಿ ಕ್ಯೂಬ್ ಹಿಯರ್. ಸೊ ಫೈನಲಿ ಹಿಯರ್ ಯು ಗೆಟ್ ಮೈನಸ್ ಎ ಬಿ ಸಿ. ಸೊ ಈಗ ಏನು ಮಾಡ್ಬೋದು, ನಾನು ಮೈನಸ್ ಎ ಬಿ ಸಿನ ಆಚೆ ಕಾಮನ್ ತೊಗೋಬೋದಾ? ಸೊ ಮೈನಸ್ ಎ ಬಿ ಸಿ ಕಾಮನ್ ತೊಗೊಂಡ್ರೆ ಸ್ಟೂಡೆಂಟ್ಸ್ ಈಗ ಮೈನಸ್ ಎ ಬಿ ಸಿ ಡಿವೈಡೆಡ್ ಬೈ ಇಲ್ಲೇನಿದೆ ಸ್ಟೂಡೆಂಟ್ಸ್ ನನಗೆ. ಸೊ ವಾಟ್ ಐ ಹ್ಯಾವ್ ಗಾಟ್ ಹಿಯರ್, ಐ ಹ್ಯಾವ್ ಗಾಟ್ ಹಿಯರ್ ಎ ಬಿ ಸಿ, ರೈಟ್. ಸೊ ಇಲ್ಲಿ ಏನು ಉಳ್ಕೊಳ್ಳುತ್ತೆ ನನಗೆ, 1 1 1. ಇಲ್ಲಿ ಕೂಡ ಸ್ಟೂಡೆಂಟ್ಸ್ 1 1 1. ಇದರಲ್ಲಿ ಎ ಕ್ಯೂಬ್, ಇದರಲ್ಲಿ ಬಿ ಕ್ಯೂಬ್, ಇದರಲ್ಲಿ ಸಿ ಕ್ಯೂಬ್. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಇನ್ ದ ವೆರಿ ಬಿಗಿನಿಂಗ್ ಆಫ್ ದ ಕ್ಲಾಸ್, ಯಾವ್ದಾದ್ರು 2 ರೋ ಅಥವಾ 2 ಕಾಲಮ್ ಸೇಮ್ ಇದ್ರೆ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ವಾಟ್, 0. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಏನು ಬರುತ್ತೆ, this is minus 1 into 0. So what is the answer? 0 is the answer. So B is the right option. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ರೈಟ್? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನಾವು. ಓಕೆ, ಸೊ ಇಫ್ ಎ ಬಿ ಸಿ ಆರ್ ಇನ್ ಎ ಪಿ, ನೋಡಿ ಎ ಪಿ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ, ಎ ಪಿ ಮೀನ್ಸ್ ವಾಟ್, ದ ಕಾಮನ್ ಡಿಫರೆನ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಎನಿ 2 ನಂಬರ್ಸ್, ಹೌದಲ್ಲ, ರೈಟ್. ಆ ಸೀರೀಸಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಅಥವಾ ಆ ಸೀಕ್ವೆನ್ಸಲ್ಲಿರೋ ಪ್ರತಿಯೊಂದು 2 ನಂಬರ್ನ ತಗೊಂಡ್ರೆ ದ ಕನ್ಸಿಕ್ಯೂಟಿವ್ 2 ನಂಬರ್ಸ್ ವಿಲ್ ಹ್ಯಾವ್ ದ ಸೇಮ್ ವಾಟ್ ಕಾಮನ್ ಡಿಫರೆನ್ಸ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಎ ಬಿ ಸಿ, ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಕೊಟ್ಟಿದ್ದಾರೆ. ಸೊ ಅದು ಎ ಪಿಲಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ನಾನೇನು ಮಾಡ್ತೀನಿ ಸ್ಟೂಡೆಂಟ್ಸ್, ಇದರಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್ಪ್ಯಾಂಡಿಂಗ್ ದಿಸ್, ಸೊ ಯೂಸ್ ಯೋರ್ ಬ್ರೈನ್ ಅ ಬಿಟ್. ಇದರಲ್ಲಿ ನೋಡಿ, ಈ 1 2 3 ಇದು ಕೂಡ ಎ ಪಿಲಿದೆ, 2 3 4 ಇದು ಕೂಡ ಎ ಪಿಲಿದೆ ಅಲ್ಲ. ಸೊ ನಾನೇನು ಮಾಡ್ತೀನಿ, for my convenience I will put a equals to 1, b equals to 3, okay, sorry, b is equal to 2 and c is equal to ಏನು ಮಾಡ್ತೀನಿ, 3 ಅಂತ ಹಾಕ್ತೀನಿ. ಹಾಕ್ಬಾರ್ದಾ, ಎ ಪಿಲಿ ಇದೆ ತಾನೇ ಇದು, ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ, we get here x plus 1, okay, so x plus 2, x plus 3 and here x plus 2, x plus 3, x plus 4. ಸೊ ಇಲ್ಲೇನು ಬಂತು, x plus 1, x plus 2, x plus 3 ಬಂತು. ಸೊ ಈಗ ನನಗೆ ಗೊತ್ತಾಗಿದೆ, ಸೊ ಬೋತ್ ಆಫ್ ದೀಸ್ 2 ರೋಸ್, ಈ ರೋ ಮತ್ತು ಈ ಕಾಲಮ್ ಮತ್ತು ಈ ಕಾಲಮ್ ಎರಡು ಏನಾಗಿದೆ, ದೇ ಆರ್ ಐಡೆಂಟಿಕಲ್, ರೈಟ್. ಸೊ ಐಡೆಂಟಿಕಲ್ ಆಗಿರೋದ್ರಿಂದ ಏನಾಗ್ತಿದೆ ಸ್ಟೂಡೆಂಟ್ಸ್, ದಟ್ ಗಿವ್ಸ್ ಯು 0, ಹೌದಲ್ಲ, ರೈಟ್. ಸೊ ಹಾಗಾದರೆ ವಾಟ್ ಈಸ್ ದ ಆನ್ಸರ್ ಇಯರ್, 0 ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಮಗೆ ಮೆಥಡ್ ಯಾವುದು ಅಂತ ಮೆಥಡ್ ಯಾವುದು ಅಂತ ಕೇಳೋದೇನೋ ಆನ್ಸರ್ ಏನು ಬರುತ್ತೆ ಅಂತ ಹೇಳಿ. ಸೊ ಮೆಥಡ್ ಯಾವುದಾದ್ರೆ ನಿಮಗೆ, ಹೌದಲ್ಲ. ಸೊ ಯಾರೂ ಕೂಡ KCET ಎಕ್ಸಾಮ್ಸಲ್ಲಿ ಇದೇ ಮೆಥಡ್ ಯೂಸ್ ಮಾಡಬೇಕು ಅಂತ ಹೇಳೋದಿಲ್ಲ. ಬಟ್ if you have got vast knowledge, you can get the answers very easily. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಅದಕ್ಕೆ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಕಲಿಯೋದು ತಪ್ಪೇನಲ್ಲ. ಇಫ್ ಯು ನೋ ದ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್, then you will be getting the answers like this very easily. So better learn the properties of determinants. So now coming to the next problem. Okay, so if ABC equals to pi, then what happens to this determinant ಅಂತ ಕೇಳ್ತಿದ್ದಾರೆ. ಸೊ ABC equals to pi ಅಂತ ಅಂದರೆ ಇದರಲ್ಲಿ ನಾನು ಏನು ಮಾಡ್ಬೋದು ಸ್ಟೂಡೆಂಟ್ಸ್, ಇದರಲ್ಲಿ ಸೊ ಇಯರ್ ಐ ನೀಡ್ a plus c and a plus b, ಹೌದಾ. ಸೊ a plus c ಏನಾಗುತ್ತೆ, pi minus b ಆಗುತ್ತಾ. ಓಕೆ, ಸೊ ವಾಟ್ ಈಸ್ tan of a plus c ಸ್ಟೂಡೆಂಟ್ಸ್, tan of a plus c equals to tan of pi minus b. What is tan of pi minus b? Tan of pi minus b is nothing but minus tan b, ಹೌದಾ, ರೈಟ್. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ a plus b ಈಕ್ವಲ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, pi minus c ಆಗುತ್ತೆ. ಹಾಗಾದರೆ tan of a plus b ಈಕ್ವಲ್ಸ್ ಟು tan of pi minus c. What is tan of pi minus c ಸ್ಟೂಡೆಂಟ್ಸ್, it is minus tan c.
ಹೌದಲ್ಲ ರೈಟ್. ಆ್ಯಂಡ್ ಆಲ್ಸೋ tan of a plus b plus c ಕೇಳಿದ್ದಾರೆ. ಸೊ ವಾಟ್ ಈಸ್ tan of a plus b plus c? ಸೊ a plus b plus c ಅಂತಂದರೆ ಪೈ ಕೊಟ್ಟಿದ್ದಾರೆ. tan pi, what is tan pi? It is 0. ಸೊ ಹಾಗಾದರೆ the complete determinant will be converted into this form, that is 0. It is tan b, okay, and here tan c, and observe here I get minus tan b, okay, and here 0, here tan a, and now students ಇದರಲ್ಲಿ ಏನು ಬರ್ತಾ ಇದೆ ನನಗೆ? tan of a plus b ಏನಾಗುತ್ತೆ? what is tan of a plus b? it is nothing but minus tan c. ಹೌದಾ? ಸೊ ಇಲ್ಲಿ ಏನು ಬರುತ್ತೆ? minus tan c ಆಗುತ್ತೆ. and now here I get minus tan a, and then finally students 0. ಸೊ ಇದನ್ನು ಅಬ್ಸರ್ವ್ ಮಾಡಿ. ಯಾವ ಮ್ಯಾಟ್ರಿಕ್ಸ್ ಸ್ಟೂಡೆಂಟ್ಸ್ ಇದು? it is what type of matrix? it is a skew symmetric matrix ಅಲ್ವಾ? right. so this is a skew symmetric matrix. this is a skew symmetric matrix. already ನಾನು ಹೇಳ್ಕೊಟ್ಟಿದ್ದೀನಿ, the determinant of skew symmetric matrix is what? 0. ಹೌದಲ್ಲ? the determinant of a skew symmetric matrix is 0. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರ ಆನ್ಸರ್ ಏನು ಬರುತ್ತೆ? the answer for this is 0. so what is the option here? A is the right answer. ಅರ್ಥ ಆಗಿದಲ್ಲ ಎಲ್ಲರಿಗೂ? ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್. ಸೊ ಇದರಲ್ಲಿ sin square x cos square x 1, cos square x sin square x 1, minus 10 12 2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ಬಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಟಿಕ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಎಕ್ಸ್ ಇದೆ ಅಲ್ಲ, ಸೊ ಜಸ್ಟ್ ವಾಟ್ ಯು ನೀಡ್ ಟು ಡೂ ಹಿಯರ್ ಇಸ್, ಯು ಕ್ಯಾನ್ ಡೂ ಇಟ್ ಇನ್ ಮೆನಿ ವೇಸ್, ಬಟ್ ಐ ಆಸ್ಕ್ ಯು ಟು ಪುಟ್ x ಈಕ್ವಲ್ಸ್ ಟು π/2. ಅಥವಾ ಬೇಡ x ಈಕ್ವಲ್ಸ್ ಟು 0ನೇ ಹಾಕಿ, ಏನು ತೊಂದರೆ ಇಲ್ಲ. ಎಕ್ಸ್ಗೆ ಏನಾದರೂ ಪರ್ಟಿಕ್ಯುಲರ್ ವ್ಯಾಲ್ಯೂ ಹಾಕಬೇಕು ಅಂತ ಕೊಟ್ಟಿದ್ದಾರಾ? ಏನಿಲ್ಲ. ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಟು ಎಕ್ಸ್. 0ನ ಹಾಕಬೇಕು, π/2ನ ಹಾಕಬೇಕು ಅಂತೇನಿಲ್ಲ. ಯು ಕ್ಯಾನ್ ಪುಟ್ ಎನಿ ವ್ಯಾಲ್ಯೂ ಸ್ಟೂಡೆಂಟ್ಸ್, ಬಟ್ ಇಟ್ ಶುಡ್ ಗಿವ್ ಮೀ ಸಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಹೌದಲ್ಲ? ರೈಟ್. ಬಿಕಾಸ್ ವಿ ನೋ ದ್ಯಾಟ್ sin 0 ಎಷ್ಟು ಸ್ಟೂಡೆಂಟ್ಸ್? 0 ಅಲ್ವಾ? ರೈಟ್. ವಾಟ್ ಈಸ್ cos 0? 1. ಆ್ಯಂಡ್ ಹಿಯರ್ ಆಲ್ಸೋ 1 ವಿ ಗೆಟ್. ಆ್ಯಂಡ್ ಇಲ್ಲಿ cos 0 ಇಸ್ ವಾಟ್? 1. sin 0 ಇಸ್ 0. ಆ್ಯಂಡ್ ಹಿಯರ್ ವಿ ಗೆಟ್ 1. ಇಲ್ಲಿ minus 10 ಇದೆ, ಇದರಲ್ಲಿ 12 ಇದೆ, ಇದರಲ್ಲಿ 2 ಇದೆ. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡ್ಬೋದಲ್ವಾ ಈಸಿಯಾಗಿ? ಓಕೆ. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಟೂಡೆಂಟ್ಸ್ ನಮ್ಗೆ ಏನು ಬರುತ್ತೆ? ಇದರಲ್ಲಿ ವಿ ಗೆಟ್ 0 ಆಫ್, ಓಕೆ, ನೆಕ್ಸ್ಟ್ -1 ಆಫ್ 2 + 10 ಆ್ಯಂಡ್ +1 ಆಫ್ ವಿ ಗೆಟ್ 12. ಓಕೆ. ಸೊ ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್ -12 + 12. ಸೊ ಅಲ್ಟಿಮೇಟ್ಲಿ ವಾಟ್ ಇಸ್ ದ ಆನ್ಸರ್? 0 ಇಸ್ ದ ಆನ್ಸರ್. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಎ ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Now they are asking us to find determinant of adjoint of A. Okay. So determinant of adjoint of A ಅಂತಂದ್ರೆ we know that it is determinant of A whole power n-1. What is n-1 students here? It is 3 cross 3 ಅಲ್ಲ. ಸೊ ಹಾಗಾದ್ರೆ n is equal to ಏನು ಬರುತ್ತೆ? 3 ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನನಗೆ? determinant of A whole square ಬರುತ್ತೆ. Is that right? We get determinant of A whole square. ಸೊ ಹಾಗಾದ್ರೆ ಈಗ determinant of A ಫೈಂಡ್ ಔಟ್ ಮಾಡೋದು ನನಗೆ ಮುಖ್ಯ ಆಗುತ್ತೆ. ಬಟ್ ಇದರಲ್ಲಿ we have got like this, ಈ ರೀತಿ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ನಾನು? ಹೌ ಟು ಸಾಲ್ವ್ ದಿಸ್? ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ತುಂಬ ಟಫ್ ಆಗುತ್ತೆ. ಯಾಕಂದರೆ ಇಲ್ಲಿ 25 ಬರುತ್ತೆ, ಇಲ್ಲಿ 9 ಬರುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು, 225 ಬರುತ್ತೆ. ಹೌದಾ? ನೆಕ್ಸ್ಟ್ ಇಲ್ಲಿ 16 256 ಬರುತ್ತೆ. ಸೊ 225 - 256 ಎಕ್ಟಿಕ್ ಆಗುತ್ತಲ್ವಾ? ರೈಟ್. ಆ್ಯಂಡ್ ಅಗೇನ್ ಅದ್ರ ಬರೋದನ್ನು 1 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಟ್ ಈಸ್ ಟು ಎಕ್ಟಿಕ್ ಸ್ಟೂಡೆಂಟ್ಸ್. ಸೊ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಫಸ್ಟ್ ವಾಟ್ ಯು ನೀಡ್ ಟು ಡೂ ಇಸ್ ಟ್ರೈ ಟು ಯೂಸ್ ಯುವರ್ ಪ್ರಾಪರ್ಟೀಸ್ ಆರ್ ಆಪರೇಷನ್ಸ್. ಓಕೆ. ಸೊ ರೋ ಆಪರೇಷನ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ. ಸೊ ರೋ ಆಪರೇಷನ್ಸ್ ಯೂಸ್ ಮಾಡಿದ್ರೆ ಇದರಲ್ಲಿ ನಾನು ಏನು ಮಾಡ್ತೀನಿ ಇದರಲ್ಲಿ ಸ್ಟೂಡೆಂಟ್ಸ್? ಎಸ್. ಸೊ ಇದರಲ್ಲಿ 1 ಸ್ಕ್ವೇರ್ ಇದೆ. ಓಕೆ. ಸೊ ಲೆಟ್ ಮಿ ರೈಟ್ ಇಟ್ ಆಸ್ 1 ಇಟ್ ಸೆಲ್ಫ್. 1 ಆ್ಯಂಡ್ ದೆನ್ 4 ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇಯರ್ 9. ಇದರಲ್ಲಿ 4 ಆ್ಯಂಡ್ ದೆನ್ ಇಯರ್ 9 16 ಇದೆ. ಆ್ಯಂಡ್ ಇದರಲ್ಲಿ ಎಸ್ ವಿ ಗೆಟ್ 9 ಆ್ಯಂಡ್ ದೆನ್ 16 ಆ್ಯಂಡ್ ದೆನ್ 25. ಓಕೆನಾ? ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಫಸ್ಟು? R2 dash equals to R2 minus R1. Okay. and R3 dash equals to R3 minus R1. ಸೊ ಯಾಕಂದರೆ ಸ್ವಲ್ಪ ಚಿಕ್ಕದು ಕಡಿಮೆ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ವ್ಯಾಲ್ಯೂಸ್ಗಳನ್ನ. ಸೊ ನನಗೆ ಓಕೆ. ಸೊ ಲೆಟ್ ಮಿ ಡೂ ಲೈಕ್ ದಿಸ್. ಸೊ ಇನ್ಸ್ಟೆಡ್ ಆಫ್ ದಿಸ್ ಲೆಟ್ ಮಿ ಡೂ ಲೈಕ್ ದಿಸ್ ಸ್ಟೂಡೆಂಟ್ಸ್. ಫಸ್ಟ್ ಏನು ಮಾಡ್ತೀನಿ? R3 dash equals to R3 minus R2. ಇದೇ ಒಳ್ಳೇದಲ್ವಾ? ಯಾಕಂದರೆ 9 ಮತ್ತು 4, 9 ಮತ್ತು 1 ಮಾಡೋರು ಬಲ್ಲ, 9 ಮತ್ತು 4 ಮಾಡೋರು ಏನಾಗುತ್ತೆ? ಮೈನಸ್ ಕಡಿಮೆ ಆಗ್ತಾ ಹೋಗುತ್ತಲ್ವಾ? ರೈಟ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ಐ ಕ್ಯಾನ್ ಡೂ ಲೈಕ್ ದಿಸ್ ಸ್ಟೂಡೆಂಟ್ಸ್. ಓಕೆ. ಈ ರೀತಿ ಮಾಡೋಣ. ಈ ರೀತಿ ಮಾಡಿದ್ರೆ ಏನು ಬರುತ್ತೆ? 1 4 9, ಇದರಲ್ಲಿ 4 9 16, ಆ್ಯಂಡ್ ಇದರಲ್ಲಿ ಏನು ಬರುತ್ತೆ? 9 - 4 is 5, 16 - 9 is 7, ಆ್ಯಂಡ್ 25 - 16. ವಾಟ್ ಈಸ್ 25 - 16 ಸ್ಟೂಡೆಂಟ್ಸ್? ಇಟ್ ಈಸ್ 9. ಈ ರೀತಿ ಬಂತಲ್ಲ? ಓಕೆ. ಸೊ ಮತ್ತೆ ಏನು ಮಾಡ್ಬೋದು ಇದರಲ್ಲಿ? R2 ಡ್ಯಾಶ್ನ ಕಡಿಮೆ ಮಾಡ್ಬೋದಲ್ವಾ? ಓಕೆ. ಸೊ ನೋಡಿ ವ್ಯಾಲ್ಯೂಸ್ ಕಡಿಮೆ ಆಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ ಈಗ? R2 dash equals to R2 minus R1.
Okay, so now what I get here, so illi next step alli en barutte, we get here 1 4 9. Okay, so now 4 minus 1 is 3, 9 minus 4, what is 9 minus 4 students? 5. Okay, and 16 minus 9 is 7, and we get here 5 7 and then 9. ಸೊ ಮತ್ತೆ ಬೇಕಾದ್ರೆ ಈಗ ಕಡಿಮೆ ಮಾಡ್ತಾ ಬನ್ನಿ ವ್ಯಾಲ್ಯೂಸ್ಗಳು. ಓಕೆ, ಸೊ ಈಗ ಮತ್ತೆ ಏನು ಮಾಡ್ತೀನಿ ನಾನು, R3 dash equals to R3 minus R2. Okay, so now what we get here, 1 4 9. Okay, and then here 3 minus 3 5 7. So next ಏನು ಬರುತ್ತೆ ಸ್ಟೂಡೆಂಟ್ಸ್, 5 minus 3 2. Okay, 7 minus 5 2. Okay, 9 minus 5 9 minus 7 2. ಈ ರೀತಿ ಬರುತ್ತಲ್ವಾ. ಸೊ ಈಗ ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡಿ, ಇಲ್ಲ ಅಂತಂದ್ರೆ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ತೀರಾ ಅಂದರೆ ಸಿಂಪ್ಲಿಫಿಕೇಶನ್ ಮಾಡ್ಬೋದು, ಏನೂ ತಪ್ಪೇನಿಲ್ಲ. ಬೆಟರ್ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ಇಟ್. ನೋಡಿ, C2 dash ಅಂದರೆ C2 minus C1 and C3 dash ಅಂತಂದ್ರೆ ಸ್ಟೂಡೆಂಟ್ C3 minus C1. This is what I am going to do. So now what I get here, determinant of 1 3 2. So C2 dash 4 minus 1 ಎಷ್ಟು ಬರುತ್ತೆ, 3 ಬರುತ್ತೆ. 5 minus 3 2 ಬರುತ್ತೆ. 2 minus 2 0. 9 minus 1 8 ಆಗುತ್ತೆ. 7 minus 3 ಎಷ್ಟು ಬರುತ್ತೆ, 4 ಬರುತ್ತೆ. ಅಗೇನ್ ಐ ಗೆಟ್ 0. ಸೊ ಈಗ ಏನು ಮಾಡ್ಬೋದು, ಐ ಕ್ಯಾನ್ ಎಕ್ಸ್ಪ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದ ಥರ್ಡ್ ಕಾಲಮ್. ಹೌದಲ್ಲ, ಥರ್ಡ್ ರೋ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಸ್ ದಟ್ ರೈಟ್? ಸೊ ಥರ್ಡ್ ರೋ ಇಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ 2 into. ಸೊ ಎಕ್ಸ್ಪ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಥರ್ಡ್ ರೋ. ಎಕ್ಸ್ಪ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಥರ್ಡ್ ರೋ. ಸೊ ಥರ್ಡ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ 2 into ವಾಟ್ ವಿ ಗೆಟ್ ಹಿಯರ್, ಸೊ ವಿ ಗೆಟ್ ಹಿಯರ್ 12 minus 16. Right, so we get here 2 into minus 4 which is equal to minus 8. So determinant of A equals to minus 8 baratta. Therefore determinant of A whole square is nothing but minus 8 whole square which is equal to 64. So hagadre students illi answer en baratte, 64 is the required answer. So C is the right answer students. ಸೊ ಇದನ್ನ ಇನ್ನೂ ಬೇರೆ ಬೇರೆ ರೀತಿ ಮಾಡ್ಬೋದು, ಇದೇ ರೀತಿ ಅಲ್ಲ, ಇನ್ನೂ ಸಿಂಪಲ್ ಫಾರ್ಮಾಗಿ ಮಾಡ್ಬೋದು. ಬಟ್ ನಾನು ಯಾಕೆ ಇಷ್ಟೊಂದು ಎಲಾಬ್ರೇಟ್ ಆಗಿ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ರೋ ಟ್ರಾನ್ಸ್ಫಾರ್ಮೇಷನ್ಸ್ ಮತ್ತು ಕಾಲಮ್ ಟ್ರಾನ್ಸ್ಫಾರ್ಮೇಷನ್ಸ್ ಐಡಿಯಾ ಇರೋದಿಲ್ಲ, ಯಾಕಂದರೆ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದಿಲ್ಲ. ಸೊ ತುಂಬ ಜನ ಸ್ಟೂಡೆಂಟ್ಸ್ ನೋಡ್ತಿರೋರು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿ ಸಿಂಪಲ್ ಪ್ರಾಬ್ಲಮ್ಸ್ಗಳನ್ನ ಫಸ್ಟ್ ಮಾಡಿ, ಸಿಂಪಲ್ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನ ಈ ರೀತಿ ಮಾಡಿ. ಸೊ ನನ್ನ ಐಡಿಯಾ ಏನು ಇದರಲ್ಲಿ ಅಂತಂದರೆ, ಐ ಆಮ್ ಟ್ರೈಂಗ್ ಟು ಮೇಕ್ ದ ಲಾರ್ಜರ್ ಎಲಿಮೆಂಟ್ಸ್ ಟು ದ ಸ್ಮಾಲರ್ ಎಲಿಮೆಂಟ್ಸ್. ಓಕೆ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಸ್ಟೂಡೆಂಟ್ಸ್, ಸ್ಮಾಲರ್ ಎಲಿಮೆಂಟ್ಸ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹೌದಲ್ಲ, ನೋಡಿ ಲಾರ್ಜರ್ 25 ಇದ್ದಿದ್ದು ಅಟ್ ದಿ ಎಂಡ್ ಆಫ್ ದ ಟೈಮ್ ಏನಾಯಿತು, 0 ಆಯಿತು. ಎಲಿಮೆಂಟ್ಸ್ ಅಲ್ಲಿ ಏನಿತ್ತು ಸ್ಟೂಡೆಂಟ್ಸ್ ಅದೆಲ್ಲ ಕಡಿಮೆ ಆಗ್ತಾ ಬಂತು. ಆಗೇನಾಗುತ್ತೆ, ನನಗೆ ಎಕ್ಸ್ಪಾನ್ಷನ್ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕನ್ವರ್ಷನ್ ಮಾಡ್ತಾ ಬನ್ನಿ, ದೆನ್ ಯುವರ್ ಎಕ್ಸ್ಪಾನ್ಷನ್ ವಿಲ್ ಬಿಕಮ್ ಮಚ್ ಈಸಿಯರ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಆರ್ ಸ್ಟಾರ್ಟಿಂಗ್ ವಿತ್ ದ ಗಿವನ್ ಎಲಿಮೆಂಟ್ಸ್ ದರ್. ಸೊ ಡಿಟರ್ಮಿನೆಂಟ್ಸ್ ಅಲ್ಲಿರೋ ಎಲಿಮೆಂಟ್ಸ್ಗಳನ್ನೇ ತೊಗೊಂಡು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬಂದರೆ ಇಟ್ ವಿಲ್ ಬಿ ಎಕ್ಟಿಕ್ ಫಾರ್ ಯು. ಸೊ ಕಷ್ಟ ಆಗ್ತಾ ಬರುತ್ತೆ. ಅದರಿಂದ ಅದೇನು ಮಾಡ್ಬೋದು, ಈ ರೀತಿ ರೋ ಟ್ರಾನ್ಸ್ಫಾರ್ಮೇಷನ್ಸ್ ಯೂಸ್ ಮಾಡಿದ್ರೆ, ದೆನ್ ರೋ ಮತ್ತು ಕಾಲಮ್ ಟ್ರಾನ್ಸ್ಫಾರ್ಮೇಷನ್ಸ್ ಯೂಸ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ, ನಿಮಗೆ ಸಿಲೆಬಸ್ಸಲ್ಲಿ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಕೂಡ ಇರಲಿಲ್ಲ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಬಟ್ ರೋ ಟ್ರಾನ್ಸ್ಫಾರ್ಮೇಷನ್ಸ್ ಮತ್ತು ಕಾಲಮ್ ಟ್ರಾನ್ಸ್ಫಾರ್ಮೇಷನ್ಸ್ KCET ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ದೇ ವಿಲ್ ನಾಟ್ ಆಸ್ಕ್ ಯು ವಾಟ್ ಮೆಥಡ್ ಯು ಆರ್ ಯೂಸಿಂಗ್. ಓಕೆ, ದೇ ವಿಲ್ ಜಸ್ಟ್ ಆಸ್ಕ್ ಯು ಟು ಫೈಂಡ್ ದ ಆರ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಓಕೆನಾ? ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಡಿಟರ್ಮಿನೆಂಟ್ ಆಫ್ A ಇನ್ವರ್ಸ್. ಸೊ ನಿಮಗಿದು ಡಿಟರ್ಮಿನೆಂಟ್ಸ್ ಆಫ್ A ಇನ್ವರ್ಸ್ ಅಂತಂದರೆ, determinant of A inverse is nothing but you know that it is 1 by determinant of A. ಹೌದಲ್ಲ? ಸೊ ಹಾಗಾದರೆ ಇದಕ್ಕೆ ಡಿಟರ್ಮಿನೆಂಟ್ ಆಫ್ A ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತಲ್ವಾ? ಓಕೆ, ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್ ಸ್ಟೂಡೆಂಟ್ಸ್? ಸೊ ಡಿಟರ್ಮಿನೆಂಟ್ ಆಫ್ ದಿಸ್, ಸೊ ಇದಕ್ಕೆ ಬಂದರೆ ನೋಡಿ, ಇದನ್ನು ಇನ್ನೂ ಸಿಂಪಲ್ ಫಾರ್ಮಿಗೆ ಬರ್ಕೋಬೋದು ಬೇಕಾದ್ರೆ. ಸೊ ನಾನೇನು ಮಾಡ್ತೀನಿ ಇದರಲ್ಲಿ, ಲೆಟ್ ಮೀ ಡೂ ಲೈಕ್ ದಿಸ್ ಸ್ಟೂಡೆಂಟ್ಸ್. ಸೊ ಲೆಟ್ ಮೀ ಕನ್ಸಿಡರ್ ಹಿಯರ್ R2 dash equals to R2 plus R1 and R3 dash equals to R3 plus R1. ಯಾಕೆ ಇಲ್ಲಿ ಪ್ಲಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮೈನಸ್ ಇದೆ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 0 ಆಗಿಬಿಡುತ್ತಲ್ವಾ? ಓಕೆ, ಸೊ ಹಾಗಾದರೆ ಡಿಟರ್ಮಿನೆಂಟ್ ಆಫ್ A ವಿಲ್ ಬಿ ಈಕ್ವಲ್ ಟು ಸ್ಟೂಡೆಂಟ್ಸ್, ಐ ಗೆಟ್ -1 1 1. ಸೊ 1 plus 1 0, -1 plus 1 0, 1 plus 1 2 ಆಗುತ್ತೆ. ಆ್ಯಂಡ್ ದೆನ್ 1 plus 1 1 minus 1 ಏನಾಗುತ್ತೆ, 0. 1 plus 1 2 ಆಗುತ್ತೆ. -1 plus 1 ಏನಾಯಿತು, 0 ಆಯಿತು. ಅರ್ಥ ಆಗ್ತಿದೆಯಾ? ಸೊ ಬೋತ್ R2 ಆ್ಯಂಡ್ R3 ಆರ್ ಆಪರೇಟೆಡ್ ವಿತ್ R1. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಿ, ಈಸಿ ಆಗುತ್ತಲ್ಲ ಸ್ಟೂಡೆಂಟ್ಸ್. ಸೊ ವಾಟ್ ಯು ಗೆಟ್ ಹಿಯರ್, -1 into 0 minus 4. Okay, then plus, sorry, again here -1 into 0 minus 0 plus 1 into 0 minus 0. So what we get here, 4 as the required answer. ಹೌದಾ? ಹಾಗಾದರೆ 1 by determinant of A is nothing but 1 by 4. So this is the required answer students. So what is the option? D is the right answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ? Right? Okay. So moving to the next problem here. The number of solutions of these equations. So ಹೇಗೆ ಫೈಂಡ್ ಔಟ್ ಮಾಡೋದನ್ನ, ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ನೋಡಿ. ಅದಕ್ಕೆ ನಿಮಗೆ ಆಲ್ರೆಡಿ ಡಿಟರ್ಮಿನೆಂಟ್ಸ್ ಅಲ್ಲಿ ಹೇಳಿದ್ದಾರೆ, ಇಫ್ ಡಿಟರ್ಮಿನೆಂಟ್ ಆಫ್ A is not equal to 0. ಓಕೆ, ಸೊ ಇಫ್ ಡಿಟರ್ಮಿನೆಂಟ್ ಆಫ್ A
is not equal to 0, students, then the system of equations have unique solution. Okay, andre ಒಂದೇ ಸೊಲ್ಯೂಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ a equals to 0 ಆದ್ರೆ ಏನಾಗುತ್ತೆ, then adjoint of a into b ಮಾಡಬೇಕು. ಓಕೆ, adjoint of a into b equals to 0 ಆದ್ರೆ ಏನಾಗುತ್ತೆ, ನಾಟ್ ಈಕ್ವಲ್ ಟು 0 ಆದ್ರೆ ಏನಾಗುತ್ತೆ, ಅದನ್ನ ಕೇಸಸ್ನ ಚೆಕ್ ಮಾಡಿ ನೋಡಿ. ಓಕೆ, if determinant of a equals to 0, then we need to find adjoint of a into b. So adjoint of a into b equals to 0 ಆದ್ರೆ ಏನಾಗುತ್ತೆ, adjoint of a into b not equal to 0 ಆದ್ರೆ ಏನಾಗುತ್ತೆ. ಆ ಕೇಸಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ರಿಮಾರ್ಕಲ್ ಕೂಡ ಇದೆ. ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿ 4th ಚಾಪ್ಟರ್ 5th ಎಕ್ಸಸೈಸ್ ಗಿಂತ ಮುಂಚೆ, ಈಗ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ 4th ಚಾಪ್ಟರ್ 5th ಎಕ್ಸಸೈಸ್ ಗಿಂತ ಮುಂಚೆ ಅಲ್ಲೇ ಕೊಟ್ಟಿದ್ದಾರೆ, ನಿಮ್ಗೆ ಏನಿದೆ ಅಂತ ಚೆಕ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಪ್ಲೀಸ್ ರಿಮೆಂಬರ್ ದೋಸ್ ಆಸ್ ದ ರಿಮಾರ್ಕ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಈವನ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ಈಗ ಈ ಪ್ರಾಬ್ಲಮ್ ಅಲ್ಲಿ ಸ್ಟೂಡೆಂಟ್ಸ್, ಲೆಟ್ ಮಿ ಫೈಂಡ್ ಫಸ್ಟ್ ಎ. ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ, ಇದರಲ್ಲಿ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು 2 -3 1 ಮತ್ತೆ 2 ಬರುತ್ತೆ. ಓಕೆ, ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿಸ್? ಡಿಟರ್ಮಿನೆಂಟ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು, ಇಟ್ ಇಸ್ 4 + 3 ವಿಚ್ ಇಸ್ ಈಕ್ವಲ್ ಟು 7 ನಾಟ್ ಈಕ್ವಲ್ ಟು 0. ಹಾಗಾದ್ರೆ ನಾಟ್ ಈಕ್ವಲ್ ಟು 0 ಆದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಆಸ್ ಯುನೀಕ್ ಸೊಲ್ಯೂಷನ್, ದಟ್ ಇಸ್ ಒನ್ ಸೊಲ್ಯೂಷನ್. ಸೊ ವಾಟ್ ಇಸ್ ದ ಆನ್ಸರ್? ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಫ್ ದ ಸಿಸ್ಟಮ್ ಆಸ್ ನೋ ಸೊಲ್ಯೂಷನ್ ಅಂದ್ರೆ ಏನು? So no solution means students determinant of a is equal to 0. If determinant of a equals to 0, then the system of equations have no solutions. Actually no solutions at the direct agi ilakagala. It can also have infinitely many solutions. Okay, but no solutions at infinitely many solutions barbeku andru kuda determinant of a should be equal to 0. Okay, so determinant of a equals to 0 consider ಮಾಡಬೇಕು. First, what is a students? A is nothing but 1 1 1. Okay, then 1 2 lambda, and here yeah this is comma. So ಇಲ್ಲಿ 1 2 ಮತ್ತೆ 3 ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇಲ್ಲಿ x + 2y + lambda z equals to 0, ಅದಾದ್ಮೇಲೆ ಕಾಮಾ ಇದೆ. ಓಕೆನಾ? ಹಾಗಾದ್ರೆ x ಗೆ ಕೋಎಫಿಷಿಯಂಟ್ ಏನು 1 ಬರುತ್ತೆ ಇದರಲ್ಲಿ. ಸೊ ನಾವು here determinant of a equals to 0, which means that I need to expand this 1 into 6 minus 2 lambda minus 1 into 3 minus lambda plus 1 into, I get here students 2 minus 2 equals to 0. ಹೌದಲ್ಲ? Right? So now 1 1 1 1 2 lambda 1 2 3 ಬಂದಿದೆ. So this is what I got. So ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ 6 minus 2 lambda minus 3 plus lambda equals to 0. So we get 3 minus lambda equals to 0, or lambda equals to what students? 3. So what is the option? B is the right answer. ಅರ್ಥ ಆಗ್ತಿದ್ಯಾ? So ಹಾಗಾದ್ರೆ if the system has no solution means students the determinant of a will be equal to 0. So infinitely many solutions kuda determinant of a equals to 0 ಆಗುತ್ತೆ, but adjoint of a into b ಏನಾಗಬೇಕು? equal to 0 na, not equal to 0 na? Check it and please drop me that thing in the comment section. Adjoint of a into b equals to 0, adjoint of a into b not equal to 0 ಆದ್ರೆ ಯುನಿಕ್ ಸೊಲ್ಯೂಷನ್ ಸಿಗುತ್ತಾ, ಇನ್ಫೈನೈಟ್ ಮೆನಿ ಸೊಲ್ಯೂಷನ್ ಸಿಗುತ್ತಾ? ಪ್ಲೀಸ್ ಟೆಲ್ ಮಿ ದಟ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಓಕೆನಾ? ಫೈನ್. ಸೊ ನೌ ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್. ಸೊ ಹಿಯರ್ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್. ಓಕೆ, ಸೊ ಹಾಗಾದ್ರೆ ಎ ಕೊಟ್ಟಿದ್ದಾರೆ, ನನಗೆ ಇಲ್ಲಿ ಏನು ಬೇಕು? ಎ ಸ್ಕ್ವೇರ್ ಬೇಕಲ್ಲ. ಸೊ ಎ ಸ್ಕ್ವೇರ್ ಇಸ್ ವಾಟ್? ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಇಂಟು ಎ. ಸೊ ಇಟ್ ಇಸ್ ನಥಿಂಗ್ ಬಟ್ 0 0 0 0 1 1 ಮಲ್ಟಿಪ್ಲೈಡ್ ವಿತ್ 0 0 1 1. ಸೊ ಏನು ಬರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ? ಎಸ್, ವಿ ಗೆಟ್ 0 ಪ್ಲಸ್ 0. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಅಗೇನ್ 0. ಇಲ್ಲಿಗೆ ಬಂದಾಗ 1 ಬರುತ್ತೆ. ದೇರ್ಫೋರ್ ಎ ಸ್ಕ್ವೇರ್ ಈಕ್ವಲ್ಸ್ ಟು ಏನು ಬರುತ್ತೆ? ಎ ಬರುತ್ತಲ್ವಾ? Okay, now coming to a cube. What is a cube? A cube is nothing but a into a square. A cube is nothing but a into a square. So already students a square ಅಂದ್ರೆ ಏನು ಸಿಕ್ಕಿದೆ? What is a square? A square ಅಂದ್ರೆ ಏನು ಸಿಕ್ಕಿದೆ ಇದರಲ್ಲಿ? A square is what? A ಅಲ್ವಾ? So ಹಾಗಾದ್ರೆ ಇಲ್ಲಿ ಏನು ಬರೀತೀನಿ? A ಬರೀತೀನಿ. Once again I got a square. What is a square? Again it is a. Okay, a cube equals to ಏನಾಗುತ್ತೆ? a square ಆಗುತ್ತೆ. ಹಾಗಾದ್ರೆ a power 4 ಕೂಡ ಏನು? ಏನೇ ಆಗುತ್ತೆ? ಹೌದಲ್ಲ? Right. So then this value will take the form a plus a, okay, plus and so on up to ಏನೇ ಬರುತ್ತೆ. ಪ್ರತಿಯೊಂದು ಟರ್ಮ್ ಕೂಡ ಏನು ಬರುತ್ತೆ? ಏನೇ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ಯು ಆರ್ ಆಡಿಂಗ್ ಹೌ ಮೆನಿ ಟೈಮ್ಸ್ ಹಿಯರ್? ಯು ಆರ್ ಆಡಿಂಗ್ ಹಿಯರ್ n ಟೈಮ್ಸ್. ಸೊ n ಟೈಮ್ಸ್ ಆಡ್ ಮಾಡ್ತಾ ಇದ್ದೀರಾ. ಸೊ ವಾಟ್ ಯು ಗೆಟ್ ಹಿಯರ್? n into a is the required answer. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? Okay, so what is the answer students? N into a is the right answer. So B is the right answer here. I know that it belongs to the matrix problem, but adru parvagilla. So consider this.
ಸೊ ನೆಕ್ಸ್ಟ್ ಇಫ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ದೆನ್ ನೋಡಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದರಲ್ಲಿ. ಎಸ್, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ ಪ್ಲಸ್ 2 ಫ್ಯಾಕ್ಟೋರಿಯಲ್ ಬರಬೇಕು ಆ್ಯಂಡ್ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆ್ಯಂಡ್ ಇಯರ್ ಆಲ್ಸೋ ಎಕ್ಸ್ ಪ್ಲಸ್ 3 ಫ್ಯಾಕ್ಟೋರಿಯಲ್. ಸೊ ಇದರಲ್ಲಿ ಬೆಸ್ಟ್ ಸಜೆಷನ್ ಏನು ಗೊತ್ತಾ, ಪುಟ್ ಎಕ್ಸ್ ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು ಏನು ಹಾಕಿ 0 ಹಾಕಿ. ಸೊ ಏನೋ ಒಂದು ಆನ್ಸರ್ ಬರುತ್ತಲ್ಲ ಆ ವ್ಯಾಲ್ಯೂನ ಏನು ಮಾಡಿ. ಸೊ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ 0 ಹಾಕಕ್ಕೆ ಸಾಧ್ಯ ಇಲ್ಲ. ಏನು ಹಾಕಬೇಕು, 1 ಹಾಕಬೇಕಲ್ವಾ. ಓಕೆ, ಸೊ ಲೆಟ್ ಮೀ ಪುಟ್ ಎಕ್ಸ್ ಈಕ್ವಲ್ಸ್ ಟು 1 ಇಯರ್ ಸ್ಟೂಡೆಂಟ್ಸ್. ಯಾಕಂದರೆ ಎಕ್ಸ್ ಈಕ್ವಲ್ಸ್ ಟು 0 ಇಸ್ ನಾಟ್ ಅ ಪಾಸಿಟಿವ್ ಇಂಟೀಜರ್. ಸೊ ಪುಟ್ ಎಕ್ಸ್ ಈಕ್ವಲ್ಸ್ ಟು 1 ಇಯರ್. ಸೊ ಪುಟ್ ಎಕ್ಸ್ ಈಕ್ವಲ್ಸ್ ಟು 1 ಸಿನ್ಸ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್. ಓಕೆ, ಸೊ ಹಾಗಾದ್ರೆ ಏನು ಬರುತ್ತೆ ಇದರಲ್ಲಿ, ಐ ಗೆಟ್ 1, 1 ಪ್ಲಸ್ 1 ಇಸ್ 2, 2 ಫ್ಯಾಕ್ಟೋರಿಯಲ್ ಇಸ್ 2, 1 ಪ್ಲಸ್ 2 ಇಸ್ 3, 3 ಫ್ಯಾಕ್ಟೋರಿಯಲ್ ಇಸ್ 6. ಓಕೆ, ಇಲ್ಲಿ ಏನು ಬರುತ್ತೆ, 1 ಪ್ಲಸ್ 1 2, 2 ಫ್ಯಾಕ್ಟೋರಿಯಲ್ ಇಸ್ 2, ಹೌದಲ್ಲ. ಆ್ಯಂಡ್ ಇಯರ್ 3 ಫ್ಯಾಕ್ಟೋರಿಯಲ್ 6, 4 ಫ್ಯಾಕ್ಟೋರಿಯಲ್ ಬರುತ್ತಲ್ಲ, ಇದು 24 ಬರುತ್ತೆ. ಓಕೆ, ದೆನ್ ವಾಟ್ ವಿ ಗೆಟ್ ಇಯರ್ ಸ್ಟೂಡೆಂಟ್ಸ್ 6. ಸೊ ನೆಕ್ಸ್ಟ್, ಸೊ ಇಯರ್ ವಿ ಗೆಟ್ it is 24 and 1 plus 4 is nothing but 5. 5 factorial is nothing but 120. This is what we get. ಹೌದಲ್ಲ, ರೈಟ್. ಸೊ ನಾವು ವಾಟ್ ಐ ವಿಲ್ ಡೂ ಸ್ಟೂಡೆಂಟ್ಸ್, ಎಸ್, ಸೊ R3 ಡ್ಯಾಶ್ ಮಾಡ್ತೀನಿ. ಸೊ R3 ಡ್ಯಾಶ್ ಈಕ್ವಲ್ಸ್ ಟು ನೋಡಿ R3 ಮೈನಸ್ 3 ಇಂಟು R2 ಮಾಡ್ತಾ ಇದ್ದೀನಿ. R3 ಡ್ಯಾಶ್ ಮೈನಸ್ 3 ಇಂಟು R2, ಯಾಕಂದರೆ ಐ ನೀಡ್ ಟು ಮೇಕ್ ಇಟ್ ಮಚ್ ಸಿಂಪ್ಲರ್. ಸೊ ಹಾಗಾದರೆ ಇಲ್ಲಿ ಏನು ಬರುತ್ತೆ ನನಗೆ, 1 2 6 2 6 24, 6 minus 3 into 2. 6 minus 3 into 2 is what? 6 minus 6 ಅಲ್ಲ. ಸೊ ಏನಾಯ್ತು ಸ್ಟೂಡೆಂಟ್, 0 ಆಯಿತು. ನೆಕ್ಸ್ಟ್ 24 minus 6 into 3, 18. 24 minus 18 is what? 6. ಹೌದಲ್ಲ, 24 minus 18 is what? 6. ನೆಕ್ಸ್ಟ್ 120 minus 24 into 3. 24 into 3 is what? 72. ಸೊ 72 and here 120. ಎಷ್ಟಾಯ್ತು ಸ್ಟೂಡೆಂಟ್ಸ್, 48 ಆಯ್ತಲ್ಲ. ಸೊ ವಿ ಗೆಟ್ ಹಿಯರ್ 48. ಇಸ್ ದಟ್ ರೈಟ್? ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಈಗಲೂ ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಈಗಲೂ ಕೂಡ ಸ್ವಲ್ಪ ಟಫ್ ಆಗುತ್ತಲ್ಲ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನಾವು ಸ್ಟೂಡೆಂಟ್ಸ್ ನಾವು, ಸೊ R2 ಡ್ಯಾಶ್ ಏನಿದೆ, ಈಗ R2 ಡ್ಯಾಶ್ ತಗೊಳ್ಳೋಣ. R2 ಮೈನಸ್ 2 ಇಂಟು R1. R2 ಡ್ಯಾಶ್ ಮೈನಸ್ 2 ಇಂಟು R1. ಸೊ ಈಗ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್, ಎಸ್, ನೌ ಐ ಗೆಟ್ ಇಯರ್. ಸೊ 1 2 6. ಓಕೆ, ಸೊ R2 ಡ್ಯಾಶ್ ಮೈನಸ್ 2 ಇಂಟು R1 ಏನಾಗುತ್ತೆ, R2 ಡ್ಯಾಶ್ ಇಸ್ ನಥಿಂಗ್ ಬಟ್ R2 ಮೈನಸ್ 2 ಇಂಟು R1. 2 ಮೈನಸ್ 2 0 ಬರಂತು, ಹೌದಾ. ಸೊ ನೆಕ್ಸ್ಟ್ 6 ಮೈನಸ್ 4. 6 minus 4 is 2. 24 minus 12, which is nothing but 12. And here we have got 0, 6 and 48. So ಇನ್ನೂ ಕೂಡ ಟಫ್ ಆಗುತ್ತಲ್ಲ. ಓಕೆ, ಸೊ ಈಗ ಮಾಡ್ಬೋದು ಸ್ಟೂಡೆಂಟ್ಸ್, ಏನೂ ತೊಂದರೆ ಇಲ್ಲ. ವಿ ಶಾಲ್ ಎಕ್ಸ್ಪ್ಯಾಂಡ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಲಮ್. ಎಕ್ಸ್ಪ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಲಮ್. ಎಕ್ಸ್ಪ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಲಮ್ ಸ್ಟೂಡೆಂಟ್ಸ್. ಫಸ್ಟ್ ಕಾಲಮ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡಿ. ಸೊ ಏನು ಬರುತ್ತೆ ಇದರಲ್ಲಿ, 1 ಬರುತ್ತೆ ಆ್ಯಂಡ್ 2 into 48, ದಟ್ ಈಸ್ ನಥಿಂಗ್ ಬಟ್ 96 ಆ್ಯಂಡ್ ಇಯರ್ 72 ವಿ ಗೆಟ್. ಸೊ ಇಯರ್ 96 minus 72, what is that, 82 92 20 24 ಬರುತ್ತಲ್ಲ. ಸೊ ದಿಸ್ ಇಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, 24. ಸೊ ದ ಡಿಟರ್ಮಿನೆಂಟ್ ಆಫ್ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 24 ಬಂತು. ಹಾಗಾದರೆ ಇಲ್ಲಿ ಆಪ್ಷನ್ಸಲ್ಲಿ ಸ್ಟೂಡೆಂಟ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕೋಣ. ಎಕ್ಸ್ ಈಕ್ವಲ್ಸ್ ಟು 1 ಹಾಕಿ ಆಪ್ಷನ್ ವೆರಿಫಿಕೇಶನ್ ಮಾಡ್ತಾ ಬರೋಣ. ಓಕೆನಾ. ಸೊ ಈಗ ಆಪ್ಷನ್ ವೆರಿಫಿಕೇಶನ್ಗೆ ಬರೋಣ ಇದರಲ್ಲಿ. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಆಪ್ಷನ್ ವೆರಿಫಿಕೇಶನ್. ಸೊ ಆಪ್ಷನ್ ವೆರಿಫಿಕೇಶನಲ್ಲಿ ವಿ ಶಾಲ್ ಸ್ಟಾರ್ಟ್ ವಿತ್ ಆಪ್ಷನ್ ವೆರಿಫಿಕೇಶನ್. ಸೊ ವಾಟ್ ಈಸ್ ಆಪ್ಷನ್ ವೆರಿಫಿಕೇಶನ್ ಸ್ಟೂಡೆಂಟ್ಸ್ ಹಿಯರ್? ಆಪ್ಷನ್ ವೆರಿಫಿಕೇಶನ್ ಮಾಡಬೇಕಾದ್ರೆ ಫಸ್ಟ್ ಆಪ್ಷನ್ಗೆ ಬರೋಣ. ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತಾ ಇದ್ದೀನಿ ಸ್ಟೂಡೆಂಟ್ಸ್, 1 ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು 1 ಆಗ್ತಾ ಇದ್ದೀನಿ. ಸೊ 1 ಹಾಕಿದ್ರೆ ಏನು ಬರುತ್ತೆ ಇಲ್ಲಿ, 2 into 1 is 1. 1 ಪ್ಲಸ್, ಸೊ ನೋಡಿ 2 into 1 into, ಸೊ 1 plus 1 2 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 2. ಸೊ ಆನ್ಸರ್ ಇಸ್ 4, ನಾಟ್ ಈಕ್ವಲ್ ಟು 24. ಹೌದಾ. ಸೊ ಹಾಗಾದರೆ ಫಸ್ಟ್ ಆಪ್ಷನ್ ಇಸ್ ನಾಟ್ ರೈಟ್ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ಆಪ್ಷನ್ಗೆ ಬರೋಣ. ಸೆಕೆಂಡ್ ಆಪ್ಷನ್ ಏನಿದೆ, 2 into 1. ಓಕೆ, ಸೊ 2 into 1 into 2 ಫ್ಯಾಕ್ಟೋರಿಯಲ್ ಇಸ್ 2 ಆ್ಯಂಡ್ 3 ಫ್ಯಾಕ್ಟೋರಿಯಲ್ ಇಸ್ 6. ಸೊ ಹಾಗಾದರೆ 6 into 2 12, 12 into 2 is what, 24. ಸೊ ಹಾಗಾದರೆ ಸೆಕೆಂಡ್ ಆಪ್ಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲೆಟ್ ಅಸ್ ಚೆಕ್ ವಿತ್ ಸಮ್ ಮೋರ್ ಆಪ್ಷನ್ಸ್. ಸೊ ಥರ್ಡ್ ಒನ್ಗೆ ಬರೋಣ. ಸೊ 2 into 1 into 1 plus 3 is 4. ಸೊ 4 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 24. ಹೌದಲ್ಲ. ಸೊ 24 ಬರುತ್ತೆ, 48 ನಾಟ್ ಈಕ್ವಲ್ ಟು 24. ಸೊ ಥರ್ಡ್ ಆಪ್ಷನ್ ಕೂಡ ಆಗೋದಿಲ್ಲ. ಫೋರ್ತ್ ಆಪ್ಷನ್ ಸ್ಟೂಡೆಂಟ್ಸ್ ಖಂಡಿತ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಏನು ಬರುತ್ತೆ ನೋಡಿ, 2 ಫ್ಯಾಕ್ಟೋರಿಯಲ್ ಇಸ್ 2 ಆ್ಯಂಡ್ ಇಯರ್ 3 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 6. ರೈಟ್, 3 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 6 ಆ್ಯಂಡ್ 4 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ 24. ಸೊ ನಾಟ್ ಈಕ್ವಲ್ ಟು ಡೆಫಿನೆಟ್ಲಿ 24. ಸೊ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ನಾಟ್ ರೈಟ್. ಸೊ ಆಪ್ಷನ್ ಇಸ್ ವಾಟ್ ಸ್ಟೂಡೆಂಟ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈಸಿಯಾಗಿ ಬರುತ್ತಲ್ವಾ ಈ ರೀತಿ. ಓಕೆ, ಫೈನ್. ಎಸ್, ನೌ ವಾಟ್ ಈಸ್ ಗಿವನ್ ಇಯರ್,
In a square matrix, the elements of a column, in a square matrix, the elements of a column are 2, 5k and 2, 5k plus 1 and 3. Okay. So, ಯಾವುದೋ ಎಲಿಮೆಂಟ್ಸ್ ಇದೆ, ಆ ಎಲಿಮೆಂಟ್ಸ್ ಆಫ್ ಅ ಕಾಲಮ್ ಇನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದ ಎಲಿಮೆಂಟ್ಸ್ ಆಫ್ ಅ ಕಾಲಮ್ ಯಾವುದೋ ಫಸ್ಟ್ ಕಾಲಮ್ ಅಂತ ತಗೋಣ, 2, 5k plus 1 ಮತ್ತೆ 3. ಸೊ ವಾಟ್ ಎವರ್ ದ ಎಲಿಮೆಂಟ್ಸ್ ಮೇ ಬಿ, ನನಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ, ಬರೀ ಫಸ್ಟ್ ಕಾಲಮ್ ಕೊಟ್ಟಿದ್ದಾರೆ. ಆ್ಯಂಡ್ ದ ಕೋಫ್ಯಾಕ್ಟರ್ಸ್ ಆಫ್ ಅನದರ್ ಕಾಲಮ್. ಓಕೆ, ಸೊ ಕೋಫ್ಯಾಕ್ಟರ್ಸ್ ಆಫ್ ಅನದರ್ ಕಾಲಮ್ ಇದು ಮ್ಯಾಟ್ರಿಕ್ಸ್ ಎ. ಓಕೆ, ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಕೋಫ್ಯಾಕ್ಟರ್ಸ್ ಆಫ್ ಎನಿ ಅದರ್ ಕಾಲಮ್, ಎನಿ ಅದರ್ ಕಾಲಮ್. ಸೊ ಇದ್ರದ್ದು ನಾನು ಕೋಫ್ಯಾಕ್ಟರ್ಸ್ ಗೊತ್ತಿಲ್ಲ, ಐ ಡೋಂಟ್ ನೋ ದ ಕೋಫ್ಯಾಕ್ಟರ್ಸ್ ಆಫ್ ದಿಸ್. ಫಸ್ಟ್ ಕಾಲಮ್ದು ಕೋಫ್ಯಾಕ್ಟರ್ಸ್ ಗೊತ್ತಿಲ್ಲ, ಬೇರೆ ಯಾವುದಾದ್ರೂ ಕಾಲಮ್, ಇಟ್ ಕ್ಯಾನ್ ಬಿ ಸೆಕೆಂಡ್ ಕಾಲಮ್ ಆರ್ ಥರ್ಡ್ ಕಾಲಮ್. ಲೆಟ್ ಅಸ್ ಸಪೋಸ್ ಟೇಕ್ ದ ಥರ್ಡ್ ಕಾಲಮ್, 1 minus 5k. ಓಕೆ, ನೆಕ್ಸ್ಟ್ 4k 2 ಬಂದಿದೆ. ಸೊ ನೆಕ್ಸ್ಟ್ ಏನಿದೆ ಸ್ಟೂಡೆಂಟ್ಸ್, ಇದರಲ್ಲಿ 2 ಇದೆ, ಆ್ಯಂಡ್ ನೆಕ್ಸ್ಟ್ ಏನಿದೆ 4k minus 2. ಓಕೆನಾ? ಸೊ ಇಫ್ ದಿಸ್ ಇಸ್ ಗಿವನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ k ಅಂತ ಕೊಟ್ಟಿದ್ದಾರೆ. ವಿ ನೋ ದ್ಯಾಟ್ ಸ್ಟೂಡೆಂಟ್ಸ್, ವಿ ನೋ ದ್ಯಾಟ್ if the cofactors of any column is multiplied with the elements of the same column, then the value will be equals to determinant of a. ಯಾವಾಗ ಆ ಕೋಫ್ಯಾಕ್ಟರ್ಸ್ ಯಾವುದ್ರ ಜೊತೆ ಮಲ್ಟಿಪ್ಲೈ ಆಗಬೇಕು, ಅದೇ ಕಾಲಮ್ದು ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಆದರೆ then the value will be equal to determinant. Otherwise, if the cofactors of any matrix is multiplied with any other elements, the corresponding elements of any other column, ಬೇರೆ ಯಾವ್ದಾದ್ರು ಕಾಲಮ್ ಜೊತೆ ಮಲ್ಟಿಪ್ಲೈ ಆದರೆ ಆಗ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ, ಹೌದಲ್ಲ? ಸೊ ಹಾಗಾದ್ರೆ ಏನಾಗುತ್ತೆ, ದಿಸ್ ಇಫ್ ಇಸ್ ಮಲ್ಟಿಪ್ಲೈಡ್ ವಿತ್ ದಿಸ್, ವಾಟ್ ಐ ಗೆಟ್, ದ ಆನ್ಸರ್ ವಿಲ್ ಬಿ 0. ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ 1 minus 5k ಮಲ್ಟಿಪ್ಲೈಡ್ ವಿತ್ 2 ಪ್ಲಸ್ 2 into 5k plus 1, ಓಕೆ, ಪ್ಲಸ್ 4k minus 2 multiplied with 3 will be equal to what, 0. ಹೌದಾ? ಸೊ ಹಾಗಾದ್ರೆ ಇದರಲ್ಲಿ, ಸೊ now I get 2 minus 5 into 2 is 10, 10k plus 10k plus 2 plus 12k minus 6 equals to 0. So plus 10k minus 10k get cancelled. So ಉಳ್ಕೊಂಡಿದ್ದೇನೆ ಇದರಲ್ಲಿ 12k ಉಳ್ಕೊಳ್ತು. So 2 4 minus 6 is nothing but, what is 4 minus 6 students? It is 2 ಅಲ್ಲ, equals to 0. So k equals to 2 by 12. It is nothing but 1 by 6 is the required answer. So what is the option students here? Yes, the option is B. B is the right answer. ಅರ್ಥ ಆಗಿದ್ದಲ್ಲ ಎಲ್ಲರಿಗೂ? Okay, so what is the option students? B is the right answer. So 1 by 6 is the right answer here. So moving to the next problem. Yeah, so they're asking us what we get here. So ಅದರಿಂದ ಇದರಲ್ಲಿ 4 ಆಪ್ಷನಲ್ಲಿ ಯಾವುದು ಆನ್ಸರ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾನೀಗ ಅಬ್ಸರ್ವ್ ಮಾಡಿ, ಇಫ್ ಯು ಅಬ್ಸರ್ವ್ ಯುವರ್ ಸ್ಟೂಡೆಂಟ್ಸ್, ಎಸ್, ಸೊ ಇದರಲ್ಲಿ ax ಇದೆ, by cz, x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ 1 1 1 ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ನಾನು ಇದರಲ್ಲಿ x ಮತ್ತು x ಇದೆ, ಇದರಲ್ಲಿ 1 ಇದೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಕಾಲಮಿಂದ ಎಕ್ಸ್ನ ಕಾಮನ್ ತಗೊಳ್ತಾ ಇದ್ದೀನಿ. ಸೊ ಫಸ್ಟ್ ಕಾಲಮಿಂದ ಎಕ್ಸ್ನ ಕಾಮನ್ ತಗೊಂಡ್ರೆ ಇಲ್ಲಿ a ಉಳ್ಕೊಳ್ತು, ಇಲ್ಲಿ x ಉಳ್ಕೊಳ್ತು, ಇಲ್ಲಿ 1 by x ಬಂತು, since I am taking x common. Okay, next student ಸೆಕೆಂಡ್ ಕಾಲಮಿಂದ y ಕಾಮನ್ ತಗೊಳ್ತೀನಿ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿ b y ನೆಕ್ಸ್ಟ್ 1 by y. ಓಕೆ, ಆ್ಯಂಡ್ ಥರ್ಡ್ ಇದರಿಂದ z ಕಾಮನ್ ತಗೊಳ್ತಾ ಇದ್ದೀನಿ. ಸೊ c z ಮತ್ತೆ 1 ಈ ರೀತಿ ಬರುತ್ತಲ್ವಾ? ಸಾರಿ, ಇಟ್ ಇಸ್ ನಾಟ್ ಓನ್ಲಿ 1, ಇಟ್ ಇಸ್ ವಾಟ್ ಯು ಗೆಟ್ ಹಿಯರ್ 1 by z. ಸೊ ಈಗ ಅಬ್ಸರ್ವ್ ಮಾಡಿ, ABC XYZ ಅಂತ ಯಾವ್ಯಾವ ಕಾಲಮಲ್ಲಿದೆ, ಸೊ ಯಾವ್ಯಾವ ಆರ್ಡರ್ ಇದರಲ್ಲಿದೆ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ಸಲ್ಲಿ ಇವೆರಡರಲ್ಲೂ ಕೂಡ ಇಲ್ಲ. ಸೊ ಇದರಲ್ಲಿದೆ ABC XYZ, ಇದರಲ್ಲಿ ಕೂಡ ಇಲ್ಲ. ಸೊ ಚಾನ್ಸಸ್ ಆರ್ ದೇರ್, ಬಟ್ ಇಲ್ಲೇನಿದೆ ಸ್ಟೂಡೆಂಟ್ಸ್, YZ ZX ಮತ್ತು XY ಇದೆ ಅಲ್ಲ, ಇಲ್ಲೂ ಅದೇ ರೀತಿ ಬರಬೇಕಲ್ವಾ? ಹಾಗಾದ್ರೆ ಏನು ಮಾಡ್ತೀನಿ, ಇದನ್ನು ತೆಗೆದು ಥರ್ಡ್ ರೋ ಜೊತೆ ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಓಕೆ, ಸೊ ನಾವು ಮಲ್ಟಿಪ್ಲೈ ದಿಸ್ ವಿತ್ ದಿಸ್ ಸ್ಟೂಡೆಂಟ್ಸ್ ಮಾಡ್ಬೋದಲ್ಲ? ಓಕೆ, ಸೊ ಐ ಕ್ಯಾನ್ ಜಸ್ಟ್ ಮಲ್ಟಿಪ್ಲೈ any element to one of the row or any one of the column. If the whole determinant is multiplied by a constant k, if the whole determinant is multiplied by a constant k, then it means that that constant k can be multiplied with any one of the row or any one of the column. Okay, so hagadre ಇಲ್ಲಿ ಏನು ಸಿಗುತ್ತೆ ಸ್ಟೂಡೆಂಟ್ಸ್ ನನಗೆ, so I get here a b c here x y z. So x y z is multiplied with this XYZ into 1 by x. x ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ, YZ ಉಳ್ಕೊಳ್ಳುತ್ತಲ್ವಾ? ಇದರಲ್ಲೇನು XYZ is multiplied with 1 by y. y ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ, XZ.
and here what we get x into y. So ಹಾಗಾದ್ರೆ ಯಾವ ಆಪ್ಷನ್ ಆಯ್ತು ಸ್ಟೂಡೆಂಟ್ಸ್? ಎಸ್, ದಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ಫಸ್ಟ್ ಏನು ಮಾಡಿದೆ, ಫಸ್ಟ್ ಕಾಲಮ್ ಇಂದ ಎಕ್ಸ್, ಸೆಕೆಂಡ್ ಕಾಲಮ್ ಇಂದ ವೈ, ಥರ್ಡ್ ಕಾಲಮ್ ಇಂದ ಝೆಡ್ ತಗೊಂಡೆ. ನೆಕ್ಸ್ಟ್ ಅದೆಲ್ಲನೂ ಕೂಡ ಒಂದೇ ರೋಗೆ ಥರ್ಡ್ ರೋಗೆ ಮಲ್ಟಿಪ್ಲೈ ಮಾಡಿದೆ. ಐ ಗಾಟ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ರೈಟ್? ಓಕೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಯಾ, ಸೊ ದೇ ಆರ್ ಆಸ್ಕಿಂಗ್ ಅಸ್ if the determinant of this is equal to 0, then what is the value of x? The whole determinant is equal to 0, then what is the value of x? Observe ಮಾಡಿ ಈ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಎ ಬಿ ಸಿ ಇದೆ, ಎಕ್ಸ್ ಎಕ್ಸ್ ಎಕ್ಸ್, ಎ ಬಿ ಸಿ ಇದೆ, ಎಕ್ಸ್ ಎಕ್ಸ್ ಎಕ್ಸ್, ಎಲ್ಲದರಲ್ಲೂ ಕೂಡ ಎ ಬಿ ಸಿ ಇದೆ ಅಲ್ಲ. ಸೊ ನಾನೊಂದು ಕೆಲಸ ಮಾಡ್ತೀನಿ, ಸಿ ರೋ ಒನ್ ಡ್ಯಾಶ್, ಓಕೆ, ಆರ್ ಒನ್ ಡ್ಯಾಶ್ ಈಕ್ವಲ್ಸ್ ಟು R1 plus R2 plus R3. I am adding all the three things students. So ಹಾಗಾದ್ರೆ ನೋಡಿ ಏನು ಬರುತ್ತೆ, a plus b plus c, okay, plus 3x ಬರುತ್ತೆ. Next a plus b plus c plus 3x ಬರುತ್ತೆ. Next again here a plus b plus c, okay, plus 3x ಬರುತ್ತೆ. ಸೊ ಉಳ್ಕೊಂಡಿದ್ದೇನೆ ಇದರಲ್ಲಿ b plus x, okay, c plus x. ನೆಕ್ಸ್ಟ್ ಏನು ಉಳ್ಕೊಳ್ತು, a plus x, and here c plus x, yeah, a plus x. ನೆಕ್ಸ್ಟ್ ಏನು ಬರುತ್ತೆ, b plus x. ಸೊ ಆಲ್ಮೋಸ್ಟ್ ತುಂಬ ಜನ ಗೊತ್ತಾಗಿರುತ್ತೆ ಈಗ ಏನು ಮಾಡ್ತೀನಿ ಅಂತ. ಏನು ಮಾಡ್ತೀನಿ, ಕಂಪ್ಲೀಟ್ ಫಸ್ಟ್ ರೋ ಎಲ್ಲ ಕಾಮನ್ ಎಲಿಮೆಂಟ್ಸ್ ಬಂತಲ್ಲ, ಟೇಕ್ ದಟ್ ಔಟ್ ಸೈಡ್. ಸೊ ಆಚೆ ತಗೊಂಡ್ರೆ ಏನು ಬರುತ್ತೆ, a plus b plus c plus 3x. ಸೊ ವಿ ಗೆಟ್ ಹಿಯರ್ 1 b plus x, c plus x, 1 c plus x, a plus x. Okay, and then now students here, yeah, so 1 a plus x ಮತ್ತೆ b plus x. ಸೊ ಈ ರೀತಿ ಬಂದಾಗ ಒಂದು ಕೆಲಸ ಮಾಡ್ಬೋದು ನೋಡಿ, ಇಲ್ಲಿ 1 ಇದೆ ಅಲ್ಲ, ಇಲ್ಲೂ 1 ಇದೆ ಅಲ್ಲ, ಟ್ರೈ ಟು ಮೇಕ್ ದಟ್ 0 ಸ್ಟೂಡೆಂಟ್ಸ್. ಆಗ ಆಟೋಮೆಟಿಕಲಿ ದ ವ್ಯಾಲ್ಯೂಸ್ ವಿಲ್ ಗೆಟ್ ಸಿಂಪ್ಲರ್. ಓಕೆ, ವ್ಯಾಲ್ಯೂಸ್ ಇನ್ ದ ಡಿಟರ್ಮಿನೆಂಟ್ ವಿಲ್ ಗೆಟ್ ಮಚ್ ಸಿಂಪ್ಲರ್. ಸೊ ಹಾಗಾದ್ರೆ ಏನು ಮಾಡ್ತೀನಿ ನಾನು ಇದರಲ್ಲಿ, ವಾಟ್ ಐ ವಿಲ್ ಡೂ ಇಸ್ ಇಯರ್, ಸೊ ಇಯರ್ ಐ ಆಮ್ ಗೋಯಿಂಗ್ ಟು ಡೂ ಲೈಕ್ ದಿಸ್, c2 dash ಈಕ್ವಲ್ಸ್ ಟು c2 minus c1 ಆ್ಯಂಡ್ c3 dash ಈಕ್ವಲ್ಸ್ ಟು c3 minus c1. ಸೊ ಈ ರೀತಿ ಮಾಡಿದಾಗ ಮೋಸ್ಟ್ ಆಫ್ ದಿ ಟೈಮ್ ವಾಟ್ ಹ್ಯಾಪನ್ಸ್, ಯು ಗೆಟ್ ದ ಮ್ಯಾಟ್ರಿಕ್ಸ್ ಮಚ್ ಸಿಂಪ್ಲರ್. ಓಕೆ, ಸೊ ಇನ್ನೂ ಕೂಡ ತುಂಬಾ ಸಿಂಪಲ್, ಸೊ ಡಿಟರ್ಮಿನೆಂಟ್ಸ್ ತುಂಬ ಸಿಂಪಲ್ ಆಗಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ ಇದರಲ್ಲಿ, ಎಸ್ ಐ ಗೆಟ್ ಯರ್ 1 b plus x ಆ್ಯಂಡ್ c plus x. ಓಕೆ, ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ಇದರಲ್ಲಿ ಕಾಮನ್ ಯಾವುದಿದೆ, a plus b plus c, a plus b plus c plus 3x ಇದೆ. ಸೊ ಇದ್ರ ಜೊತೆಗೆ ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು 0 ಅಲ್ಲ, ರೈಟ್, ಆಲ್ರೆಡಿ ಹಿಯರ್ ಇಟ್ ಇಸ್ ಮೆನ್ಷನ್, it is equal to 0. And now students I get here 1 b plus x and c plus x. So now 1 minus 1 ಏನಾಗುತ್ತೆ, c2 minus c1, c2 minus c1, 1 minus 1 ಏನಾಗುತ್ತೆ, 0 ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು x ಇದೆ, ಇಲ್ಲಿ ಒಂದು x ಇದೆ, ಕ್ಯಾನ್ಸಲ್ ಆಗುತ್ತೆ, c minus b ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್, a minus c ಬರುತ್ತೆ. ಆ್ಯಂಡ್ ಅಗೇನ್ here I get 0. So now a plus x minus b plus x. So I get here a minus b, and similarly students I get b minus c here. ಅರ್ಥ ಆಗಿದೆ ಎಲ್ಲರಿಗೂ? Did everyone understand this? Okay, so now, yeah, so a minus b and b minus c. Yeah, this is what I have got. So ಈಗ ಸ್ಟೂಡೆಂಟ್ಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ, ಆ್ಯಂಡ್ ಆಲ್ಸೋ ದಿಸ್ ಇಸ್ ಈಕ್ವೇಟೆಡ್ ಟು 0, ರಿಮೆಂಬರ್. ಸೊ ಈಗ ನನಗೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ವಾಟ್ ಐ ಗೆಟ್, a plus b plus c plus 3x. ಓಕೆ, ಆ್ಯಂಡ್ ದಿಸ್ ಈಸ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್ 1 ಜೊತೆಗೆ, ಯಾಕಂದರೆ 1 ಇದೆ ಅಲ್ಲಿ. ಸೊ ಇಲ್ಲಿ ನೋಡಿ ಏನಿದೆ, ಐ ಹ್ಯಾವ್ ಗಾಟ್ c minus b with b minus c. ಹೌದಾ? ಸೊ c minus b into b minus c. ಯಾ, ಐ ಗೆಟ್ ಹಿಯರ್ c minus b into b minus c ಮೈನಸ್ ಸ್ಟೂಡೆಂಟ್ಸ್, ಆ್ಯಂಡ್ ಇಲ್ಲೇನಿದೆ a minus b into a minus c. ಯಾ, ಐ ಗೆಟ್ ಹಿಯರ್ a minus b into a minus c. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 0. ಸೊ ಈ ಕಾನ್ಸ್ಟೆಂಟ್, ಇದೆಲ್ಲ ಕಾನ್ಸ್ಟೆಂಟ್ ಅಲ್ವಾ? ಓಕೆ, ಐ ಆಮ್ ಶಿಫ್ಟಿಂಗ್ ಟು ದ ರೈಟ್ ಹ್ಯಾಂಡ್ ಸೈಡ್ ಅಂತ ಅನ್ಕೊಳ್ಳಿ, ಎಲ್ಲ ಏನಾಗುತ್ತೆ, 0 ಆಗುತ್ತೆ. ಹೌದಾ? ಸೊ ಆ್ಯಂಡ್ ವಾಟ್ ಈಸ್ ಲೆಫ್ಟ್ ಔಟ್ ಸ್ಟೂಡೆಂಟ್ಸ್, ಐ ಗೆಟ್ ಇಯರ್ a plus z plus c plus 3x equals to 0. Okay, and you can tell in another way also students, this constant cannot be equal to 0. Therefore, these values, adding this plus 3x can be equal to 0. So now what I get here, 3x equals to minus of a plus b plus c. Okay, x is equal to ಏನು ಬರುತ್ತೆ, minus 1/3 into a plus b plus c. ಸೊ ಇದನ್ನು ನಾನು ಸಮೇಷನ್ ರೀತಿ ಬರೆದ್ರೆ minus 1/3 into summation a ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಆಪ್ಷನ್ ಏನು ಬರುತ್ತೆ ಇಲ್ಲಿ, ಎಸ್, ದ ಆಪ್ಷನ್ ಇಸ್, ದ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಬರುತ್ತೆ ಅಂತ ನೋಡೋಣ. ಲೆಟ್ ಅಸ್ ಸ್ವಿಚ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಸ್, ಸೊ ಕಮಿಂಗ್ ಟು ದಿಸ್ ಪ್ರಾಬ್ಲಮ್. Okay, so coming to this problem students, they are asking us to find adjoint of 2a.
ಹೌದಲ್ಲ? ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ವಾಟ್ ಈಸ್ ದ ಅಡ್ಜಾಯಿಂಟ್ ಆಫ್ 2a ಅಂತ ಕೇಳ್ತಿದ್ದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಡಿಟರ್ಮಿನೆಂಟ್, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಅಡ್ಜಾಯಿಂಟ್ ಆಫ್ 2a. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅಡ್ಜಾಯಿಂಟ್ ಆಫ್ a? ನೋಡಿ ನಮಗೆ ಗೊತ್ತಿದೆ a into adjoint of a. What is a into adjoint of a, students? It is determinant of a into I, right? So what is our adjoint of a? Adjoint of a is nothing but a inverse into determinant of a into I, right? Determinant of a into I, right? So it is nothing but a inverse itself, a inverse into determinant of a. ಒಪ್ಕೊಳ್ತೀರಲ್ಲ? So multiplying, pre-multiplying by a inverse on both sides, this is what we get, right? So ಹಾಗಾದ್ರೆ based on this, students, if I start finding adjoint of 2a, what is adjoint of 2a then? Adjoint of 2a is nothing but it is 2a whole inverse, okay, into determinant of 2a alva. Okay, so ನಮಗೆ ಗೊತ್ತಿದೆ determinant of k into a is nothing but k power n into determinant of a. So ಇದರಲ್ಲಿ n ವ್ಯಾಲ್ಯೂ ಏನಿದೆ ಸ್ಟೂಡೆಂಟ್ಸ್? 3 ಇದೆ, ಬಿಕಾಸ್ ಇಟ್ ಇಸ್ ಅ 3/3 ಮ್ಯಾಟ್ರಿಕ್ಸ್. ಇಟ್ ಇಸ್ ಅ 3/3 ಮ್ಯಾಟ್ರಿಕ್ಸ್. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? ಇಲ್ಲಿಗೆ ನೆಕ್ಸ್ಟ್ ಬರೋಣ. ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ ಏನು ಬರುತ್ತೆ? 2 power 3 into determinant of a. ಹೌದಲ್ಲ? ರೈಟ್. ಆ್ಯಂಡ್ 2a power so all inverse is nothing but, yeah, this is nothing but students, it is 2 power minus 1 into a inverse. Is that right? So what we get here? We get here 1/2 into a inverse into 8 into determinant of a. So it is nothing but 4 into a inverse into determinant of a. Is that right? So 4 into a inverse into determinant of a. What is this, students? A inverse into determinant of a is nothing but adjoint of a. So hagadre adjoint of 2a. Adjoint of 2a is nothing but it is 4 into adjoint of a. So adjoint of a already ಕೊಟ್ಟಿದಾರಲ್ಲ. So ಇದು 4 multiply ಮಾಡಿದ್ರೆ ಆಯ್ತು. So what is 4 into adjoint of a? 4 into adjoint of a is nothing but 1 minus 1 0. So it is 2, then 3 1, and then 2 1 minus 1. So we get here it is 4 minus 4 0, 8 12 4, and then 8 4, and then minus 4. So what is the answer, students? 4 minus 4 0, 8 12 4, and 8 4 minus 4 is nothing but B is the right answer, right? Okay, so moving to the next problem. Yeah, E problem nodi, they are asking us to find f of 100. What they are asking us to find? F of 100. So hagadre ಇಲ್ಲಿಗೆ 100 ಮಲ್ಟಿಪ್ಲೈ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇಟ್ ವಿಲ್ ಬಿ ಟು ಎಕ್ಟಿಕ್, ರೈಟ್? 100 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿಗೆ ತುಂಬಾ ದೊಡ್ಡದಾಗುತ್ತಲ್ಲ ಎಲಿಮೆಂಟ್ಸ್. ಅದಕ್ಕಿಂತ ಮುಂಚೆ ನಾವು ಕಾಮನ್ ತೊಗೋಬೋದಾ ಅಂತ ನೋಡ್ಬೋದಾ? ಸೊ ಕಾಮನ್ ತೊಗೊಳಕ್ಕೆ ಟ್ರೈ ಮಾಡಿ. ಎಫ್ ಆಫ್ ಎಕ್ಸ್. ಸೊ ಇದ್ರಲ್ಲಿ ನೋಡಿ ಎಕ್ಸ್ 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 ಕಾಮನ್ ತೊಗೋಬೋದಾ? ಎಕ್ಸ್ ಕಾಮನ್ ತೊಗೊಂಡೆ. ಓಕೆ, ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಇಂಟು ಎಕ್ಸ್ ಮೈನಸ್ 1, ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಕಾಮನ್ ತೊಗೋಬೋದಾ? ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಕಾಮನ್ ತೊಗೊಂಡೆ. ಹಾಗಾದ್ರೆ ಉಳ್ಕೊಂಡಿದ್ದೇನೆ ಇದರಲ್ಲಿ 1 ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1, ಇದರಲ್ಲಿ 2 x minus 1 x plus 1, okay, and idralli 3 x minus 2, and then what, students? Here x plus 1. Is that right? And observe ಮಾಡಿ ಇದ್ರಲ್ಲೆಲ್ಲ x plus 1 ಇದೆ, ಎಲ್ಲಾನು ಕಾಮನ್ ತಗೊಳ್ಳಿ. ಸೊ ಕಾಮನ್ ತಗೊಂಡ್ರೆ ಇಲ್ಲಿ x square into x minus 1 into x plus 1. Is that right? and ಇಲ್ಲಿ ಏನು ಬಂತು? 1 2 3 x x minus 1 x minus 2, and here 1 1 1. ಹೌದಲ್ಲ? ಸೊ ಈ ರೀತಿ ಬಂದಾಗ ಏನು ಮಾಡಬೇಕಂತ ಹೇಳಿದ್ದೆ? ಸೊ ಜಸ್ಟ್ ಡೂ ದಿಸ್, ದಟ್ ಇಸ್ R2 dash equals to R2 minus R1, and R3 dash equals to R3 minus R2. ಓಕೆ, ಸೊ ಈ ರೀತಿ ಮಾಡಿದಾಗ ನನಗೆ, ಓಕೆ, ಸೊ ನಾವು ವಾಟ್ ಐ ಗೆಟ್ ಹಿಯರ್? ಸೊ ಇಲ್ಲಿ ನನಗೆ ನೆಕ್ಸ್ಟ್ ಏನು ಸಿಗುತ್ತೆ ಅಂತ ನೋಡೋಣ. ಸೊ ಹಿಯರ್ ವಿ ಗೆಟ್, ಎಸ್, ಸೊ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1. And here, students, idralli 1 x 1 ide. So 2 minus 1, it's 1. 3 minus 1 is nothing but 2. Okay, and x minus 1 minus x. So minus 1 barutte, students. Howdalla? X minus 1 minus x. X minus 2 minus x. Again, students, I get here minus 2, and these 2 will be 0. ಅರ್ಥ ಆಗಿದೆ ಅಲ್ಲ? ಓಕೆ, ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ 1 minus 1 2 0, 2 minus 2 0 ಇದೆ. ಸೊ ಲೆಟ್ ಮಿ ಟೇಕ್ 2 ಕಾಮನ್, ಸ್ಟೂಡೆಂಟ್ಸ್. ಇಲ್ಲೆಲ್ಲ 2 2 ಇದೆ ಅಲ್ಲ? ಸೊ 2 2 ಕಾಮನ್ ತಗೊಳ್ತೀನಿ ಆಚೆ. ಸೊ ಏನು ಬರುತ್ತೆ ಇಲ್ಲಿ? 2 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1. ಸೊ ವಾಟ್ ವಿ ಗಾಟ್ ಹಿಯರ್? 1x1. ಓಕೆ, ಸೊ 1x1, ಇದರಲ್ಲಿ 1 minus 1 0, ಇದರಲ್ಲಿ ಸ್ಟೂಡೆಂಟ್ಸ್ 1 minus 1 0. ಸೊ ಏನಾಯಿತು? ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಏನಾಯಿತು? ಐಡೆಂಟಿಕಲ್ ಅಲ್ವಾ? ಸೊ ಐಡೆಂಟಿಕಲ್ ಆಗಿರೋದ್ರಿಂದ ಏನಾಗ್ತಿದೆ ಸ್ಟೂಡೆಂಟ್ಸ್? ಆನ್ಸರ್
0 ಆಗ್ತಿದೆ ರೈಟ್. ಸೊ ಮುಂಚೆನಾರು ಐಡೆಂಟಿಕಲ್ ಆಗಿತ್ತಾ ಇದೇ ರೀತಿ? ಎಲ್ಲೂ ಕೂಡ ಐಡೆಂಟಿಕಲ್ ಆಗಿರಲಿಲ್ಲ. ಈಗ ಐಡೆಂಟಿಕಲ್ ಆಗಿದೆ ಸ್ಟೂಡೆಂಟ್ಸ್. ಯಸ್, ಸಿನ್ಸ್ ಇಟ್ ಇಸ್ ಐಡೆಂಟಿಕಲ್, ವಾಟ್ ಹ್ಯಾಪನ್ಸ್? ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 0. ಹಾಗಾದ್ರೆ ಎಫ್ ಆಫ್ 100 ಕೂಡ ಏನಾಗುತ್ತೆ ಸ್ಟೂಡೆಂಟ್ಸ್? ದ ವ್ಯಾಲ್ಯೂ ಆಫ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 0. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? ಎ ಇಸ್ ದ ರೈಟ್ ಆನ್ಸರ್. ಓಕೆ, fine. So let me move on to the next question now. Yeah, coming to this, they're asking us to find the inverse of this. Idenaru skew symmetric ah? Illa, ಖಂಡಿತ ಇದು skew symmetric ಅಲ್ಲ. ಸೊ ನೀವೇ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದಲ್ಲ, ಬಟ್ ಸೂಪರ್ 30 ಕ್ವಶನ್ಸ್ ನಾವೇ ಸಾಲ್ವ್ ಮಾಡ್ಬೇಕು. ಇದನ್ನ ಹೋಮ್ವರ್ಕ್ ಅಂತ ಕೊಡ್ಲಾ? ನೋಡೋಣ ಅದರಲ್ಲಿ ಆಪ್ಷನ್ ಯಾವುದು ಅಂತ ಐಡೆಂಟಿಫೈ ಮಾಡ್ತೀರಾ? ಕ್ಯಾನ್ ಯು ಡ್ರಾಪ್ ದಿಸ್ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್? ಈಸಿ ಇದೆ ಅಲ್ಲ, ಎ ಇನ್ವರ್ಸ್ ಫೈಂಡ್ ಔಟ್ ಮಾಡ್ತೀರಾ? ಓಕೆ, ಸೊ ಇದರಲ್ಲಿ ಯಾವುದು ಅಂತ ಫೈಂಡ್ ಔಟ್ ಮಾಡಿ ನೋಡೋಣ. ಸೊ ದಿಸ್, ಪ್ಲೀಸ್ ಡ್ರಾಪ್ ಇನ್ ದಿಸ್ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. Please drop the answer of this in the comment section. Please drop the answer of this in comment section. ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ. ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ನೋ. ಮಾಡ್ತೀರಾ? ಏ ಇನ್ವರ್ಸ್ ಪ್ರಾಬ್ಲಮ್ ಈಸಿ ಇದೆ ಅಲ್ಲ? ಓಕೆ, ಫೈನ್. ಸೊ ಹಾಗಾದ್ರೆ ಕಮಿಂಗ್ ಟು ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಬಂದಾಗ ನೋಡಿ, ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ಹೌದಲ್ಲ? ಸೊ ಇದರಲ್ಲಿ ಎಕ್ಸ್ ವೈ ಝೆಡ್ ಏನು ವ್ಯಾಲ್ಯೂ ಅಂತ ಕೊಟ್ಟಿಲ್ಲ. ಸೊ ವಿ ಕ್ಯಾನ್ ಪುಟ್ ಆಸ್ ಅವರ್ ವಿಶ್ ಸ್ಟೂಡೆಂಟ್ಸ್. ನಮ್ಗೆ ಯಾವ ರೀತಿ ಬೇಕು ಆ ರೀತಿ ವ್ಯಾಲ್ಯೂಸ್ ಹಾಕೋಬಹುದು. ಬಟ್ ಬಿ ವೆರಿ ಕೇರ್ಫುಲ್ ದೇರ್, ಡು ನಾಟ್ ಪುಟ್ ದ ಸೇಮ್ ವ್ಯಾಲ್ಯೂಸ್. ಸೇಮ್ ವ್ಯಾಲ್ಯೂಸ್ ಹಾಕ್ಬಿಟ್ರೆ 0 ಆಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಈಕ್ವಲ್ಸ್ ಟು 0, ವೈ ಈಕ್ವಲ್ಸ್ ಟು 1 ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು -1 ಹಾಕಿ. ಓಕೆ, ದೀಸ್ ಆರ್ ದಿ ಸಿಂಪ್ಲೆಸ್ಟ್ ವ್ಯಾಲ್ಯೂಸ್ ಅಲ್ವಾ? ರೈಟ್. ಸೊ ವಾಟ್ ಐ ಗೆಟ್ ಹಿಯರ್ 1 0 0 1 1 1. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಇದರಲ್ಲಿ? 1 1 -1 ಬರುತ್ತೆ. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ದೀಸ್ ವ್ಯಾಲ್ಯೂಸ್ will not be, are not same ಅಲ್ಲ. any two rows or any two columns are not same, so these values will not be equal to 0. ಹಾಗಾದ್ರೆ expand ಮಾಡಿದ್ರೆ ಏನು ಬರುತ್ತೆ with respect to first column? So expand ಮಾಡಿದ್ರೆ we get here -1 -1 which is nothing but -2. ಈ ರೀತಿ ಬರುತ್ತಲ್ಲ values, right? So ಹಾಗಾದ್ರೆ ಇದರಲ್ಲಿ this is not the answer. Now if I substitute the values here students, ಇಲ್ಲಿ substitute ಮಾಡೋಣ those values x equals to 0, y equals to 1 and z equals to 1 -1. So ಇಲ್ಲಿ ಏನು ಬರುತ್ತೆ? 0 -1. Okay, and here 1 + 1 and here -1 -0, right? And ಇಲ್ಲಿ x into y 0 ಆಗುತ್ತೆ, y into z students -1 ಆಗುತ್ತೆ, and ಇಲ್ಲಿ ಕೂಡ 0 ಬರುತ್ತೆ. So we get here -1 into 2 into -1 into -1. So ಏನಾಗುತ್ತೆ ಸ್ಟೂಡೆಂಟ್ಸ್? ಇದು -2 ಬರುತ್ತಲ್ಲ. ಸೊ ದಿಸ್ ಮೈಟ್ ಬಿ ದ ಆನ್ಸರ್. ಇನ್ನು ಚೆಕ್ ಮಾಡೋಣ. ಸೊ ಇಲ್ಲಿಗೆ ಬಂದಾಗ ಸ್ಟೂಡೆಂಟ್ಸ್ ನನಗೆ 0 + 0 + 0 ಆಯಿತು, ಮಲ್ಟಿಪ್ಲೈಡ್ ವಿತ್ ದಿಸ್ ಓಲ್ ಥಿಂಗ್ ಏನಾದರೂ ಇರಲಿ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ಏನಾಗುತ್ತೆ? 0ನೇ ಬರುತ್ತಲ್ವಾ, ಬಿಕಾಸ್ ಹಿಯರ್ ಎವ್ರಿಥಿಂಗ್ ಇಟ್ ಹ್ಯಾಸ್ ಗಾಟ್ 0, ರೈಟ್? ಸೊ ದಿಸ್ ಇಸ್ ನಾಟ್ ದ ಆನ್ಸರ್, ದಿಸ್ ಇಸ್ ನಾಟ್ ದ ಆನ್ಸರ್ ಅಂತ ಗೊತ್ತಾಯಿತು. ಸೊ ಕಮಿಂಗ್ ಟು ದಿಸ್, ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನಿದೆ? 0 + 1 -1 ಇದೆ. ಸೊ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 0. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಸೊ ವಾಟ್ ಇಸ್ ದ ಆಪ್ಷನ್ ಸ್ಟೂಡೆಂಟ್ಸ್? ಸೆಕೆಂಡ್ ಒನ್ ಇಸ್ ದ ರೈಟ್ ಆಪ್ಷನ್. ಎಷ್ಟು ಬೇಗ ಆನ್ಸರ್ ಬರುತ್ತಲ್ವಾ, ರೈಟ್? ಸೊ ಬಿ ಕೇರ್ಫುಲ್ ಆಗಿ ದಿ ಸ್ಟೂಡೆಂಟ್ಸ್. ಈ ರೀತಿ ಏನು ಯೂಸ್ ಮಾಡೋದನ್ನ ಕಲಿಬೇಕು ನೀವು. just see the condition. If there is any condition, use that condition. Otherwise you can just give these values, right? Okay, so coming to the next problem, ಇಲ್ಲಿಗೆ ಬಂದಾಗ ಯಾ ಸೇಮ್ ಥಿಂಗ್ ಹಿಯರ್ ಎಕ್ಸ್ ವೈ ಝೆಡ್ ಐ ಕ್ಯಾನ್ ಗಿವ್ ಸರ್ಟನ್ ವ್ಯಾಲ್ಯೂಸ್. ಅದನ್ನು ಬಿಟ್ಟು ಇನ್ನೂ ಈಸಿಯಾಗೂ ಕೂಡ ಸಾಲ್ವ್ ಮಾಡ್ಬೋದು. ನೋಡಿ ಇದರಲ್ಲಿ ಎಕ್ಸ್ ವೈ ಝೆಡ್ಗೆ ಕೂಡ ವ್ಯಾಲ್ಯೂಸ್ ಹಾಕಿ. ಓಕೆ, ಯು ಕ್ಯಾನ್ ಪುಟ್ ದ ವ್ಯಾಲ್ಯೂಸ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಪುಟ್ ಎಕ್ಸ್ ಈಕ್ವಲ್ಸ್ ಟು 0, ಓಕೆ, ವೈ ಈಕ್ವಲ್ಸ್ ಟು 1 ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು -1 ಹಾಕಿ. ಸೊ ಏನು ಬರುತ್ತೆ ಇದರಲ್ಲಿ ಸ್ಟೂಡೆಂಟ್? 0 1 -1 1 1 1, and now what I get here? 0 z plus x, it is nothing but -1, and here students x plus y, it is nothing but 1. So any two rows or any two columns are not equal. So with respect to first row, first column madadre -1 into I get here 1 -1. So answer in bantu student 0 bantala. Is that right? Correct agide alla? So 1 and here -1. So here you can observe that, yeah. So this is what I have got here now students. So ಈಗ ನನಗೆ ಇದರಲ್ಲಿ ಯಾ ಮೈನಸ್ನ ಇದರಲ್ಲಿ ಕಾಮನ್ ತಗೊಂಡಿದ್ದಿದ್ರೆ yes I would have got the same answer. Fine. So now okay, so this cannot be the problem then. So x plus y plus z ಇದೆ. So ಇಲ್ಲಿ ಕೂಡ ಆನ್ಸರ್ ಸೇಮ್ ಬಂದ್ಬಿಡುತ್ತೆ. So now I cannot take these values students. ಹಾಗಾದ್ರೆ ಈ ವ್ಯಾಲ್ಯೂಸ್ ಫೇಲ್ ಆಗುತ್ತಲ್ವಾ ಇದರಲ್ಲಿ, right? So now let me do one thing. Instead of 1 here, let me take 2. ಓಕೆನಾ? ಸೊ 2 ಅಂತ ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ವ್ಯಾಲ್ಯೂಸ್ಗಳನ್ನ ನೋಡ್ಕೊಂಡು ಬರೋಣ ಸ್ಟೂಡೆಂಟ್ಸ್. ಲೆಟ್ ಮಿ ಸಿ ಹಿಯರ್ ವಾಟ್ ವ್ಯಾಲ್ಯೂಸ್ ಐ ವಿಲ್ ಗೆಟ್. ಸೊ ಹಾಗಾದರೆ ಇದರಲ್ಲಿ ಎಕ್ಸ್ ಇಸ್ 0, ಓಕೆ, ವೈ ಇಸ್ ವಾಟ್ 1, ಝೆಡ್ ಇಸ್ ಈಕ್ವಲ್ ಟು 2, ಇಲ್ಲಿ 1 ಮತ್ತು 1 ಬಂತು. ವೈ ಪ್ಲಸ್ ಝೆಡ್ ಇಸ್ ನಥಿಂಗ್ ಬಟ್ 3, ಝೆಡ್ ಪ್ಲಸ್ ಎಕ್ಸ್ ಇಸ್ ನಥಿಂಗ್ ಬಟ್ 2 ಬರುತ್ತೆ. ಓಕೆ, ಆ್ಯಂಡ್ ಝೆಡ್ ಪ್ಲಸ್ ಎಕ್ಸ್ ಇಸ್ ನಥಿಂಗ್ ಬಟ್ 2, ಎಕ್ಸ್ ಪ್ಲಸ್ ವೈ ಇಸ್ ನಥಿಂಗ್ ಬಟ್ 1. ಹೌದಲ್ಲ? ದಿಸ್ ಇಸ್ ವಾಟ್ ಐ ಗಾಟ್. ಸೊ ಈಗ ನೋಡಿ ದೋಸ್ ಆರ್ ನಾಟ್ ಸೇಮ್.
ಸೊ ನಾವು ಇಟ್ ಮೀನ್ಸ್ ದ್ಯಾಟ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ರೋ ಆರ್ ಫಸ್ಟ್ ಕಾಲಮ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ 0 into this minus 1 into 1 minus 4 and then plus 3 into students I get 1 minus 2. So I get here minus 1 into minus 3 and plus 3 into minus 1. So we get here 3 minus 3 equals to 0. Is that right? So 3 minus 3 equals to 0 ಬರ್ತಿದೆ ಮತ್ತೆ ಇದರಲ್ಲಿ. ಸೊ ಹಾಗಾದ್ರೆ ಇದರಲ್ಲಿ ಯಾವ್ದು ಆನ್ಸರ್ ಅಂತ ಚೆಕ್ ಮಾಡಕ್ಕೆ ಹೋದ್ರೆ ನನಗೆ ನೋಡೋಣ. ಸೊ ಈಗ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ 1 ಇದೆ, ಇದರಲ್ಲಿ 0 ಇದೆ, ಇದರಲ್ಲಿ 2. ಓಕೆ 1 0 ಎಕ್ಸ್ ವ್ಯಾಲ್ಯೂ 0 ಇದೆ ಅಲ್ಲ, y ವ್ಯಾಲ್ಯೂ ಏನಿದೆ 1 ಇದೆ, ಪ್ಲಸ್ z ವ್ಯಾಲ್ಯೂ ಏನಿದೆ 2 ಇದೆ. ದಿಸ್ ಇಸ್ ಈಕ್ವಲ್ ಟು 4, ನಾಟ್ ಈಕ್ವಲ್ ಟು 0. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಇಲ್ಲಿಗೆ ಬರೋಣ ಸ್ಟೂಡೆಂಟ್ಸ್, ಇದರಲ್ಲಿ 0 ಇದೆ, ಪ್ಲಸ್ 1 ಇದೆ, ಪ್ಲಸ್ 2 ಇದೆ. ಸೊ ಹಾಗಾದ್ರೆ ಏನಾಗುತ್ತೆ 3 ಆಗುತ್ತೆ. ಓಕೆ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0, ರೈಟ್? ಹೌದಲ್ಲ? ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ಸ್ ಈಕ್ವಲ್ ಟು 0 ಇದೆ. ಯಸ್, ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಪ್ರೀವಿಯಸ್ ಪ್ರಾಬ್ಲಮ್ ಏನಾಗ್ತಾ ಇತ್ತು, x ಈಕ್ವಲ್ಸ್ ಟು 0, y ಈಕ್ವಲ್ಸ್ ಟು 1, z ಈಕ್ವಲ್ಸ್ ಟು -1 ಕೊಟ್ಟಿರೋದ್ರಿಂದ this option would also be in the answer. ಚೆಕ್ ಮಾಡಿ. ಓಕೆ, ಅದಕ್ಕೆ z ಈಕ್ವಲ್ಸ್ ಟು -1 ಕೊಡೋದ್ರ ಬದಲು z ಈಕ್ವಲ್ಸ್ ಟು 2 ಕೊಟ್ಟೆ. z ಈಕ್ವಲ್ಸ್ ಟು -1 ಆಗ್ಬಿಟ್ರೆ ಏನಾಗುತ್ತೆ, y1 z ಈಕ್ವಲ್ಸ್ ಟು -1 ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, 1 - 1 0 ಆಗುತ್ತೆ. ಇದು ಮತ್ತೆ ಇದು ಎರಡು ಆನ್ಸರ್ ಸೇಮ್ ಅಂದ್ಬಿಡ್ತಿತ್ತು, ಹೌದಲ್ಲ? ಅದಕ್ಕೆ z ಈಕ್ವಲ್ಸ್ ಟು -1 ಕೊಡೋದ್ರ ಬದಲು z ಈಕ್ವಲ್ಸ್ ಟು 2 ಕೊಟ್ಟೆ ಆ್ಯಂಡ್ ಐ ಗಾಟ್ ದ ಆನ್ಸರ್ ವೆರಿ ಈಸಿಲಿ. ಅರ್ಥ ಆಯ್ತಲ್ಲ? ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Yes, coming to this problem students, idರಲ್ಲಿ x value ಅಷ್ಟೇ ಇದೆ, there is no condition. Put x equals to 0 here. So x equals to 0 ಹಾಕಿ. So if you put x equals to 0, what I get here 4 1, okay, and then 0, then here 1 0, and then students 1, here 0, and then here 1, and then here 4. ಹೌದಲ್ಲ? Right? Okay, so now here 4 1 0 1 0 1 0 1 4. ಸೊ ಎಕ್ಸ್ಪ್ಯಾಂಡ್ ಮಾಡಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 4 into 0 minus 1 minus 1 into it is 4. Okay, so I got here -4 -4 which is equal to -8. So what is the option? C is the right answer. ಅರ್ಥ ಆಗಿದೆಲ್ಲ ಎಲ್ಲರಿಗೂ? Okay, fine. So coming to the next problem. So if this determinant value is equal to 0, then what you get? ಇದರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಹಾಗಾದ್ರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಸ್ಟೂಡೆಂಟ್ಸ್. ಎಕ್ಸ್ಪ್ಯಾಂಡ್ ಮಾಡಿದ್ರೆ a into a square minus 0 minus b into it is 0 minus b square plus 0 into anything is equal to 0. 0 into anything is what? 0 ಅಲ್ಲ, ಅದಕ್ಕೆ ಬ್ರಾಕೆಟ್ ಅಲ್ಲಿ ಕೂಡ ಬರೆಯೋಕ್ಕೂ ಹೋಗ್ಲಿಲ್ಲ. ಓಕೆನಾ? ಸೊ ಹಾಗಾದ್ರೆ ಇದರಲ್ಲಿ a cube minus b cube plus b cube equals to ಏನು ಬಂತು? 0 ಬಂತಲ್ಲ. ಸೊ a cube equals to minus b cube ಬರುತ್ತೆ. And then I get students a cube by b cube equals to -1. Or I can write a by b whole cube equals to -1. So what is this students? It is nothing but, see, a is a cube root of 1. Illa alla. Because a by b is a cube root of what? -1 ide. Right? A by b is what? Cube root of -1 ide idrali. ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಸೊ ವಾಟ್ ಇಸ್ ದ ಆನ್ಸರ್? ಡಿ ಇಸ್ ದ ರಿಕ್ವೈರ್ಡ್ ಆನ್ಸರ್ ಸಿನ್ಸ್ a by b is nothing but it is a cube root of -1. ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಫೈನ್. So coming to the next problem. Okay, so idರಲ್ಲಿ they are given this value as equal to k. They are asking us what will be the value of this. So ಇದರಲ್ಲಿ a b c ಇದೆ, m n p ಇದೆ, x y z ಇದೆ, ಎಲ್ಲದಕ್ಕೂ ಕೂಡ ವ್ಯಾಲ್ಯೂಸ್ ಕೊಡ್ತಾ ಕೂರೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು? ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಯೂಸ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇದರಲ್ಲಿ. ಸೊ ವಾಟ್ ಐ ಕ್ಯಾನ್ ಡೂ, ಐ ಕ್ಯಾನ್ ಟೇಕ್ 2 ಕಾಮನ್ ಅಲ್ಲ. ಸೊ 2 ಕಾಮನ್ ತಗೊಳ್ತೀನಿ. ಏನು ಉಳ್ಕೊಳ್ಳುತ್ತೆ ಇದರಲ್ಲಿ? ಫಸ್ಟ್ 3a ಉಳ್ಕೊಳ್ಳುತ್ತೆ, ಆ್ಯಂಡ್ ಇದರಲ್ಲಿ b, ಇದರಲ್ಲಿ c, ಆ್ಯಂಡ್ ಇವರ್ 3m. Okay, 3m n p and here 3x, here y, here z. So now again here 3 is there. So 2 into 3 ಆಚೆ ತಗೊಳ್ಳಿ. ಸೊ ಇದರಲ್ಲಿ ಏನು ಉಳ್ಕೊಳ್ಳುತ್ತು? a m x, then b n y, and then c p z. Okay, so 6 ಬಂತು. And what is this value students? ಇದೆಲ್ಲ ಏನು? ಸೇಮ್ ಥಿಂಗ್ ಇಲ್ಲಿ ಏನಿದೆ ಅದೇ ಅಲ್ವಾ? What is that? K alva. So what I get students here 6k I get. So what is the answer here? D is the right answer. ಎಷ್ಟು ಸುಲಭವಾಗಿ ಆನ್ಸರ್ ಬರುತ್ತಲ್ಲ ಪ್ರಾಪರ್ಟೀಸ್ ಗೊತ್ತಿದ್ರೆ. ಇಲ್ಲ ಅಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಕೂರಬೇಕು, 6 ಕಾಮನ್ ತಗೋಬೇಕು, ಇದನ್ನು ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡಿರಬೇಕು, ಅದನ್ನು ಕೆ ಅಂತ ತಗೋಬೇಕು. ಸುಮ್ಮನೆ ತಲೆನೋವಲ್ವಾ ಅದು? ರೈಟ್? ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಫಾರ್ ಹೌ ಮೆನಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಇನ್ ದ ಕ್ಲೋಸ್ ಇಂಟರ್ವಲ್ ಇಸ್ ದ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್? ಓಕೆ, ಸೊ ಅಂದರೆ ಇದಕ್ಕೆ ನಾನು ಎಕ್ಸ್ಗೆ ಏನೇನು ವ್ಯಾಲ್ಯೂಸ್ ಹಾಕ್ಬೋದು ಇದರಲ್ಲಿ ಈ ಇಂಟರ್ವಲಲ್ಲಿ. ಸೊ ಎಕ್ಸ್ಗೆ ಈ ಇಂಟರ್ವಲಲ್ಲಿ ವ್ಯಾಲ್ಯೂಸ್ ಹಾಕಬೇಕು -4 ಇಂದ -1 ತನಕ. ಸೊ ದ್ಯಾಟ್ ದಿಸ್ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0.
ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ಡಿಟರ್ಮಿನೆಂಟ್ ಆಫ್ ಈಕ್ವಲ್ ಟು 0 ಅಂತ ತಗೊಬಿಡ್ತೀನಿ. ತಗೊಂಡು ಏನು ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಮಾಡ್ತೀನಿ. ದೆನ್ ಐ ವಿಲ್ ಟ್ರೈ ಟು ಗೆಟ್ ದ ಎಕ್ಸ್ ವ್ಯಾಲ್ಯೂ. ಆ ಎಕ್ಸ್ ವ್ಯಾಲ್ಯೂ ಈ ಇಂಟರ್ವಲಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಎಷ್ಟು ವ್ಯಾಲ್ಯೂಸ್ ಆ ಥರ ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ಓಕೆನಾ. ಸೊ ಈಗ ಡಿಟರ್ಮಿನೆಂಟ್ ಆಫ್ ದಿಸ್ ಈಕ್ವಲ್ ಟು 0 ತಗೊಳ್ಳೋಣ. ಸೊ 3 - 1 + x 2 3 - 1 and then x + 2. Okay, and then here x + 3 and then -1 and here 2. This I shall take it as equal to 0. Okay na. So ಈಗ ಇದರಲ್ಲಿ so now students what I can do now, ಇದನ್ನ ನಾನು ಈಗ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ we get 3 into here -2. Okay, so plus x + 2 ಬರುತ್ತೆ and then minus of -1 + x and then students here 6 ಬರುತ್ತೆ minus. ಸೊ ಎಲ್ಲ ಮೈನಸ್ ಬರುತ್ತೆ ಇದರಲ್ಲಿ. x² - 2x - 3x. ಓಕೆ, ಸೊ -6 ಬರುತ್ತೆ. ಇಸ್ ದಟ್ ರೈಟ್? ಅಂಡ್ ದೆನ್ ಐ ಗೆಟ್ ಸ್ಟೂಡೆಂಟ್ಸ್ +2 into +2 into it is -3 and your plus x + 3 ಬರುತ್ತೆ which is equal to 0. ಹೌದಾ? ಸೊ ನಾವು here -2 + 2 get cancel and ಇನ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ. -3 + 3 get cancel, +6 and -6 get cancel. So here we get 3x. Okay, plus minus of -1 + x and here students what I get here -x² - 5x ಇದೆ and ಇದರಲ್ಲಿ 2x ಬರುತ್ತೆ. ಹೌದಲ್ಲ? ಸೊ plus 2x equals to 0. So I got here 5x minus of ಇದರಲ್ಲಿ x² + 5x - x³ okay and then -5x² equals to 0. So I got here 5x minus ಇದರಲ್ಲಿ students -x³. ಓಕೆ, ಸೊ x² ಇಲ್ಲೊಂದಿದೆ ಇಲ್ಲೊಂದಿದೆ. ಇಸ್ ದಟ್ ರೈಟ್? ಸೊ ಹಾಗಾದರೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಅದರಲ್ಲಿ? ಎಸ್, ಐ ಗೆಟ್ -4x² and then I get here plus 5x equals to 0. So now I got here 5x plus x³ plus 4x² minus 5x equals to 0. So 5x and 5x get cancelled students. So ಹಾಗಾದರೆ ನನಗೆ ಇದರಲ್ಲಿ ಬಂದಿರೋದೇನು? x³ plus x³ plus 4x² ಈಕ್ವಲ್ಸ್ ಟು 0 ಇಷ್ಟೆಲ್ಲ ಉಳ್ಕೊಂಡಿರೋದು. ಸೊ ಇದರಲ್ಲಿ ಏನು ಕಾಮನ್ ತೊಗೋಬೋದು ನಾನು? x² ಕಾಮನ್ ತೊಗೋಬೋದು. x² ಕಾಮನ್ ತೊಗೊಂಡ್ರೆ x + 4 ಈಕ್ವಲ್ಸ್ ಟು 0 ಆಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ x = 0 ಆರ್ x = -4. ಇದರಲ್ಲಿ ಯಾವ ವ್ಯಾಲ್ಯೂ -4, -1 ಒಳಗಡೆ ಇರೋದು? ಇದು ಒಂದೇ ವ್ಯಾಲ್ಯೂ ಅಲ್ವಾ? ದಿಸ್ ಇಸ್ ದ ಒನ್ಲಿ ವ್ಯಾಲ್ಯೂ, ರೈಟ್? ಹಾಗಾದ್ರೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಸ್ಟೂಡೆಂಟ್ಸ್? ಒಂದೇ ಒಂದು ವ್ಯಾಲ್ಯೂ ಸಿಗುತ್ತೆ. ವಾಟ್ ಈಸ್ ದಟ್ ವ್ಯಾಲ್ಯೂ? -4. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಹಿಯರ್ ವಿ ಗೆಟ್ ಓನ್ಲಿ ಒನ್ ವ್ಯಾಲ್ಯೂ ಬಿಟ್ವೀನ್ ದಿಸ್ ಇಂಟರ್ವಲ್ -4, -1. ಆ ವ್ಯಾಲ್ಯೂ ಹಾಕಿದ್ರೆ ಮಾತ್ರ ಈ ವ್ಯಾಲ್ಯೂ ಏನಾಗುತ್ತೆ? ಡಿಟರ್ಮಿನೆಂಟ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು 0. ಇನ್ನೊಂದು ವ್ಯಾಲ್ಯೂ ಇದೆ, ಯಾವುದದು? 0. ಬಟ್ 0 ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್. ಹೌದಲ್ಲ? 0 ಡಸ್ ನಾಟ್ ಬಿಲಾಂಗ್ಸ್ ಟು ದಿಸ್ ಸ್ಟೂಡೆಂಟ್ಸ್. ಸೊ ಅದರಿಂದ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಇದರಲ್ಲಿ? ಒಂದೇ ವ್ಯಾಲ್ಯೂ. ವಾಟ್ ಈಸ್ ದಟ್ ವ್ಯಾಲ್ಯೂ? x = -4. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ರೈಟ್? ಓಕೆ. So moving to the next problem. So they're asking us what will be the value of this determinant. So simple, put some values for ABC students. ABC ಗೆ ಯಾವುದಾದರೂ ಒಂದು ವ್ಯಾಲ್ಯೂ ಹಾಕಿ and check yourself. So I am expecting this problem also from yourself. So homework students, homework ಇದನ್ನ ABC ವ್ಯಾಲ್ಯೂ ಹಾಕಿ. ಇಲ್ಲ ಅಂತಂದ್ರೆ ಇದರಲ್ಲಿ ನೋಡಿ, ಫಸ್ಟ್ B ಕಾಮನ್ ತಗೋಬೋದಾ? ಓಕೆ, ಸಾರಿ, B ಕಾಮನ್ ತಗೊಂಡ್ರೆ B - A ಬರುತ್ತಾ? ಇದರಲ್ಲೂ ಕೂಡ ನೋಡಿ A ಕಾಮನ್ ತಗೊಂಡ್ರೆ B - A ಬರುತ್ತೆ. ಇದರಲ್ಲೂ ಕೂಡ C ಕಾಮನ್ ತಗೊಂಡ್ರೆ B - A ಬರುತ್ತೆ. ಕಂಪ್ಲೀಟ್ B - A ಆಚೆ ಹಾಕ್ಬೋದು. ಹೌದಾ? ರೈಟ್. ಇದರಲ್ಲಿ ನೋಡಿ B - C ಇದೆ, A - B ಇದೆ, C - A ಇದೆ, ಏನು ಉಪಯೋಗ ಇಲ್ಲ. ಬಟ್ ಇದರಲ್ಲಿ ಬಂದಾಗ C ಕಾಮನ್ ತಗೊಳ್ಳಿ, B - A, B ಕಾಮನ್ ತಗೊಳ್ಳಿ, B - A. ಇದರಲ್ಲೂ ಕೂಡ A ಕಾಮನ್ ತಗೊಳ್ಳಿ, B - A. ಸೊ ಇಲ್ಲೂ ಕೂಡ B - A ಬಂತು, ಇಲ್ಲೂ ಕೂಡ B - A ಬಂತು. ಎರಡನ್ನೂ ಕೂಡ ಆಚೆ ಇಡಿ. ಅರ್ಥ ಆಗ್ತಿದ್ಯಾ? ಸೊ B - A ಇಂಟು B - A, B - A ಹೋಲ್ ಸ್ಕ್ವೇರ್. ಇದರಲ್ಲಿ ಏನು ಉಳ್ಕೊಂಡಿದೆ ಸ್ಟೂಡೆಂಟ್ಸ್? ಈಗ B, ದೆನ್ A, ದೆನ್ C. ಓಕೆ, ಇದರಲ್ಲೂ ಕೂಡ C, B ಆ್ಯಂಡ್ ದೆನ್ A. ಓಕೆ, ದೆನ್ C ವಾಟ್ ಯು ಕ್ಯಾನ್ ಡೂ? ಆ ರೀತಿನಾದರೂ ಮಾಡ್ಬೋದು. ಇಲ್ಲಾಂದರೆ ABC ಗೆ ವ್ಯಾಲ್ಯೂ ಹಾಕಿ ನೋಡಿ, ವಾಟ್ ಯು ವಿಲ್ ಗೆಟ್? ಸೊ ಆನ್ಸರ್ ಫಾರ್ ದಿಸ್ ಸ್ಟೂಡೆಂಟ್ಸ್ ನನ್ ಆಫ್ ದಿಸ್ ಬರುತ್ತೆ. ಸೊ ನೋಡಿ, ನನ್ ಆಫ್ ದಿಸ್, ಯಾಕಂದರೆ 0 ಆನ್ಸರ್ ಬರುತ್ತೆ. ಚೆಕ್ ಇಟ್ ಸ್ಟೂಡೆಂಟ್ಸ್. ಓಕೆನಾ? ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Coming to this problem students, they're asking us to find the maximum value of what? This determinant. So ಇದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಚೆಕ್ ಮಾಡೋಣ ಅಲ್ಲ. ಸೊ ಇಫ್ ಐ ಎಕ್ಸ್ಪ್ಯಾಂಡ್ ದಿ ಸ್ಟೂಡೆಂಟ್ಸ್ 1 into we get 1 plus sin theta minus 1 and then minus 1 into it is 1 minus 1 minus cos theta. Okay, and then students 1 minus 1 minus cos theta and then plus 1 into it is 1 and then minus 1 minus sin theta
and then it is minus cos theta, and then students it is minus sin theta into cos theta. Okay, so now I got here sin theta because 1 and 1 get cancel. Illu kuda 1 ಮತ್ತೆ 1 cancel ಆಗುತ್ತೆ, plus cos theta ಬರುತ್ತೆ. And now there I get 1 and 1 get cancel. So now I get here minus sin theta, minus cos theta, and then minus sin theta into cos theta. This is what we get. ಹೌದಲ್ಲ? So ನೋಡಿ ಇದರಲ್ಲಿ sin theta cos theta get cancel. We got minus sin theta into cos theta. Okay, so this is nothing but students minus sin 2 theta divided by 2, because sin 2 theta is what? 2 sin theta into cos theta. ಹೌದಲ್ಲ? Right. So ಹಾಗಾದ್ರೆ minus sin 2 theta by 2 ಅಂತ ಬಂತು. ಸೊ ಈಗ ನೋಡಿ ಇದ್ರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. ಸೊ ನಾನೇನು ಮಾಡ್ತೀನಿ, ವಿ ನೋ ದ್ಯಾಟ್ ಸ್ಟೂಡೆಂಟ್ sin 2 theta always lies between what? -1 and +1 ಅಲ್ವಾ? Because range of sin theta is the same value for sin 2 theta also. sin 2 theta range ಕೂಡ -1 to 1 ಬರುತ್ತೆ. sin 3 theta ಕೂಡ -1 to 1 ಬರುತ್ತೆ. ಓಕೆ, ಇದರಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, ಈಗ 2 ಡಿವೈಡ್ ಆಗಿದೆ ಅಲ್ಲ, ರೈಟ್? ಸೊ ಹಾಗಾದ್ರೆ -1 by 2 less than or equal to sin 2 theta by 2. ಓಕೆ, ಸೊ ಲೆಸ್ ದನ್ ಆರ್ ಈಕ್ವಲ್ ಟು 1 by 2. ಇಸ್ ದಟ್ ರೈಟ್? ಜೊತೆಗೆ ಏನು ಮಲ್ಟಿಪ್ಲೈ ಆಗಿದೆ? ಮೈನಸ್ ಕೂಡ. ಸೊ ಮೈನಸ್ ಮಲ್ಟಿಪ್ಲೈ ಆದರೆ ಇದೇನಾಗುತ್ತೆ? ಲೆಸ್ ದನ್ ಆರ್ ಈಕ್ವಲ್ ಟು ಇರೋದು ಎರಡು ಕಡೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಇದೇನಾಗುತ್ತೆ? 1 by 2 ಆಗುತ್ತೆ. ಇಲ್ಲೇನಾಗುತ್ತೆ? -1 by 2 ಆಗುತ್ತೆ. ಆ್ಯಂಡ್ ಇಲ್ಲೇನು ಬರುತ್ತೆ? minus sin 2 theta by 2. ಯಾಕೆ ಈ ರೀತಿ ಚೇಂಜಸ್ ಆಯಿತು? ಬಿಕಾಸ್ ಆನ್ ಮಲ್ಟಿಪ್ಲೈಯಿಂಗ್ ದ ಮೈನಸ್ ಸೈನ್ ದ ಇನ್ಇಕ್ವಾಲಿಟಿ ಗೆಟ್ಸ್ ರಿವರ್ಸ್ಡ್. ಬಟ್ ಅಗೇನ್ ವಿ ಗಾಟ್ ದ ಸೇಮ್ ಥಿಂಗ್ ಅಲ್ಲ ಸ್ಟೂಡೆಂಟ್ಸ್ ಇದರಲ್ಲಿ. Again we got the same thing, that is -1 by 2 less than or equal to, ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ minus sin 2 theta divided by 2 less than or equal to 1 by 2. So here it is very clear students, here it is very clear, this value is nothing but the minimum value and this value is nothing but the maximum value. Okay, so this value is the maximum value. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯಿತು? 1 by 2 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇದೇ ಪ್ರಾಬ್ಲಮ್ಗೆ ಏನಾದರೂ ಮಿನಿಮಮ್ ವ್ಯಾಲ್ಯೂ ಕೇಳಿದಿದ್ರೆ ವಾಟ್ ಇಸ್ ದ ಆನ್ಸರ್? -1 by 2 ಇಸ್ ದ ಆನ್ಸರ್. ಓಕೆ, ಫೈನ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ಪ್ರಾಬ್ಲಮ್ ಫಾರ್ ಯು ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ಗೆ ಬಂದಾಗ ಯು ಕ್ಯಾನ್ ಪುಟ್ x, y, z ವ್ಯಾಲ್ಯೂಸ್ ಆಸ್ ಯು ವಿಶ್. ಓಕೆ, ಬಟ್ ಸ್ಟೂಡೆಂಟ್ಸ್ ಐ ಸಜೆಸ್ಟ್ ಯು ಟು ಗೋ ವಿತ್ ದ ರೋ ಆಪರೇಷನ್ಸ್ ಆರ್ ಕಾಲಮ್ ಆಪರೇಷನ್ಸ್. ಇದರಲ್ಲಿ ನೋಡಿ, ಐ ಶಾಲ್ ಡೂ ಲೈಕ್ ದಿಸ್: c1 dash equals to c1 minus c2, okay na, and c2 dash equals to c2 minus c3. This is what I am going to do students, okay na. So ee riti madidre ಏನು ಸಿಗುತ್ತೆ ನನಗೆ? What I get? So now here, yeah, so now students here I get, so c1 dash equals to c1 minus c2. Yeah, so ಆ ಥರ ಮಾಡಿದ್ರೆ log x minus log y ಸಿಗುತ್ತಲ್ವಾ? log x minus log y is nothing but log x by y ಅಲ್ವಾ? So I get here log x by y. ಓಕೆ, ಸೊ ಇಲ್ಲಿ ಕೂಡ ಸ್ಟೂಡೆಂಟ್ಸ್ ಏನು ಬರುತ್ತೆ? ಲಾಗ್ 2x minus 2y, log 2x minus log 2y. ವಾಟ್ ಈಸ್ log 2x minus log 2y? ಏನು ಬರುತ್ತೆ? log 2x divided by 2y. ಸೊ ವಿಚ್ ಇಸ್ ನಥಿಂಗ್ ಬಟ್ log x by y ಬರುತ್ತಲ್ವಾ? ರೈಟ್, ಇಲ್ಲೂ ಕೂಡ ಏನು ಬಂತು? log x by y. ಇಲ್ಲಿ ಕೂಡ ಏನು ಬರುತ್ತೆ ಸ್ಟೂಡೆಂಟ್ಸ್? log x by y ಬರುತ್ತಾ? ಯಾಕಂದರೆ log 3x minus log 3y. ಅಗೇನ್ ವಿ ಗೆಟ್ ದ ಸೇಮ್ ಥಿಂಗ್. ಈಗ c2 minus c3, this minus this, ಏನು ಬರುತ್ತೆ? log y minus log z. What is log y minus log z? It is nothing but log y by z. Here also we get log y by z, and here also we get log y by z. And here what is left out students? Here log z, log 2z, okay, and here log 3z. Okay na? So ಈಗ ನೋಡಿ, ಇದನ್ನ ಮತ್ತೆ ಇದನ್ನ ಆಚೆ ತಗೋಬೋದಾ? ಬಿಕಾಸ್ ಕಂಪ್ಲೀಟ್ ಫಸ್ಟ್ ಕಾಲಮ್ ಅಲ್ಲಿ ಸೇಮ್ ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ ಕೂಡ ಸೇಮ್ ಇದೆ. So if I take these things outside, so what is left out students? Log x by y, and then here, and then students here we take log y by z. ಎರಡನ್ನೂ ಆಚೆ ತಗೊಳ್ತೀನಿ. ಸೊ ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದು ಏನಿದ್ರಲ್ಲಿ? ವಾಟ್ ಈಸ್ ಲೆಫ್ಟ್ ಔಟ್ ಸ್ಟೂಡೆಂಟ್ಸ್? ಎಸ್, ಇಲ್ಲಿ ಉಳ್ಕೊಂಡಿರೋದು ಬರ್ಕೊಳ್ತಾ ಇದ್ದೀನಿ. ಇಲ್ಲಿ 1 1 1, ಇದರಲ್ಲಿ 1 1 1, ಇದರಲ್ಲಿ log z. ಓಕೆ, ಸೊ ವಿ ಗೆಟ್ ಹಿಯರ್ log z, ಹೌದಲ್ಲ? ಆ್ಯಂಡ್ ಇದರಲ್ಲಿ log 2z, and ಇದರಲ್ಲಿ log 3z. But if you observe students, the first and second column have got the same values. So adre ಏನಾಗುತ್ತೆ? Determinant will be equal to 0. So ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್? 0 is the required answer. ಅರ್ಥ ಆಗಿದೆ ಎಲ್ಲರಿಗೂ? So what is the option students? Yes, A is the right answer.
ಐ ಹೋಪ್ ಇಲ್ಲಿ ತನಕ ಏನೇನು ಪ್ರಾಬ್ಲಮ್ಸ್ ಮಾಡಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡು. ಸೊ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ಇಗ್ನೋರ್ ಮಾಡಬೇಡಿ. ಪ್ಲೀಸ್ ಗೋ ಥ್ರೂ ಇಟ್ ಥರೋಲಿ ಸ್ಟೂಡೆಂಟ್ಸ್. ಆ್ಯಂಡ್ 2 ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮಗೆ, ಎರಡನ್ನೂ ಕೂಡ ಆನ್ಸರ್ ಮಾಡಿ ನನಗೆ. So you need to drop that in the comment sections. Okay na? So meet you all in the next class, students. Till that, take care, study well. All the best for your KCET exams. Take care.